ಹಿಂದೆ ಇದ್ದವರಲ್ಲ ಎಲ್ಲಾ ಪೇಪರ್ ಬರುತ್ತಣ್ಣ ಚೇಂಜ್ ಇದೆ ಮೇಲಿಂದ ಮೇಲೆ ಮತ್ತೆ ಕಾಣ್ಬತ್ತಲ್ವಾ ಅದು ತಗೋ ಒಳಗಡೆ ತಗೊಳ್ಳಿ ತಗೊಳ್ಳಿ ಯುಕೆ ಸ್ಟೂಡೆಂಟ್ ಅಣ್ಣ ಇವ್ರದ್ದೊಂದು ಚೂರು ತಗೊಂಡ್ಬಿಡಿ ಅಣ್ಣ ನಂಬರ್ ಲಾಸ್ಟಲ್ಲಿದೆ. ಪರಿಚಯ ಮೊದಲ ಸಿನಿಮಾ ನಾಯಕಿಯಾಗಿ ಅನುಷಾ ಕೃಷ್ಣ ಇದ್ದಾರೆ. ಇನ್ನುಳಿದಂತೆ ಮುಖ್ಯಮಂತ್ರಿ ಚಂದ್ರು ಅವರು, ಶೋಭರಾಜ್ ಅವರು, ಗಿರಿಜಾ ಲೋಕೇಶ್ ಅವರು, ಗಿರೀಶ್ ಶಿವಣ್ಣ ಅವರು, ಅರಸು ಅವರು, ಶಿವಕುಮಾರ್ ಆರಾಧ್ಯ ಅವರು, ಇನ್ನು ಯಶ್ ಶೆಟ್ಟಿ ಅವರು, ಹೀಗೆ ಸಾಕಷ್ಟು ಕಲಾವಿದರು ಚಿತ್ರದಲ್ಲಿ ಅಭಿನಯಿಸಿದ್ದಾರೆ. ಉಮೇಶ್ ಆರ್ಬಿ ಅವರ ಸಂಕಲನ, ನಾಗಾರ್ಜುನ್ ಅವರ ಛಾಯಾಗ್ರಹಣ ಚಿತ್ರಕ್ಕಿದೆ. ಚಿತ್ರದ ಬಗ್ಗೆ ಮತ್ತಷ್ಟು ಮಾತನಾಡೋಣ. ಅದಕ್ಕಿಂತ ಮುಂಚಿತವಾಗಿ ಚಿತ್ರದ ಟ್ರೇಲರ್ ಅನಾವರಣಗೊಳ್ಳುತ್ತೆ. ವಿಶೇಷವಾಗಿ ಈ ಸಿನಿಮಾದ ಭಾಗ ಆಗಿರುವಂತಹ ಶ್ರೀಮತಿ ಲೀಲಾ ಬಸವರಾಜ್ ಅವರ ವೇದಿಕೆಗೆ ಬರಮಾಡಿಕೊಳ್ತಿದ್ದೇನೆ. ಇವರು ಹಿರಿಯ ರಂಗಕರ್ಮಿ, ಜೊತೆಗೆ ಖದೀಮಾ ಚಿತ್ರದ ಒಬ್ಬ ಪಾತ್ರಧಾರಿ ಕೂಡ ಹೌದು. ನಮ್ಮ ಸಿನಿಮಾ ಈಗಾಗಲೇ ಟೀಸರ್ ಅನ್ನ A2 ಮ್ಯೂಸಿಕ್ ಅಲ್ಲಿ ಲಾಂಚ್ ಮಾಡಿದ್ದೀವಿ. ಒಳ್ಳೆ ಪ್ರತಿಕ್ರಿಯೆ ಕೂಡ ಸಿಕ್ಕಿದೆ. ಸೊ ಇವತ್ತು ಟ್ರೇಲರ್ ಅನ್ನ ನಿಮ್ಮ ಮುಂದೆ ತೋರಿಸಿ 3 ಹಾಡುಗಳನ್ನು ತೋರಿಸ್ತಿದ್ದೇವೆ. ಸೊ ಹಾಡುಗಳ ಬಗ್ಗೆ ತದನಂತರದಲ್ಲಿ ಮಾತನಾಡೋಣ. ಮೊದಲನೇದಾಗಿ ಟ್ರೇಲರ್ ಲಾಂಚ್ ಅನ್ನ ಲೀಲಾ ಬಸವರಾಜ್ ಅವರು ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ, ಶುಭೋದಯ. ನನಗೆ ಈ ಖದೀಮಾ ಚಿತ್ರದಲ್ಲಿ ಚಲನಚಿತ್ರದಲ್ಲಿ ಪಾತ್ರ ವಹಿಸೋದಕ್ಕೆ ತುಂಬಾ ಜನ ಇಲ್ಲಿ ನನಗೆ ಭುಜ ತಟ್ಟಿ ಪ್ರೋತ್ಸಾಹಿಸಿದ್ದಾರೆ. ನನಗೆ ಈ ಮಕ್ಕಳ ಜೊತೆ ವರ್ಕ್ ಮಾಡೋದಕ್ಕೆ ಬಹಳ ಇಷ್ಟ ಆಯ್ತು. ಒಂದು ಮನೆ ಅಟ್ಮಾಸ್ಫಿಯರ್ ಇತ್ತು. ನಾನು ಹೇಗಿದ್ರೆ ನೋಡ್ತಾ ಇದ್ದೀರಿ, ನಾನು ಅಜ್ಜಿಗೆ ಕೊಡಬೇಕಾದ ಗೌರವ ಎಲ್ಲಾನು ಕೊಟ್ಟು ತುಂಬಾ ಚೆನ್ನಾಗಿ ನೋಡ್ಕೊಂಡ್ರು. ಹಾಗೆ ಪಿಕ್ಚರ್ ಅವ್ರ ಮನಸ್ಸು ಹೇಗಿದೆಯೋ ಅಷ್ಟೇ ಚೆನ್ನಾಗಿ ಮೂಡಿ ಬಂದಿದೆ. ಎಲ್ಲದಕ್ಕೂ ಒಳ್ಳೇದಾಗ್ಲಿ ಅಂತ ಹೇಳಿ ಹಾರೈಸ್ತಾ ಲಾಂಚ್ ಮಾಡ್ತಾ ಇದ್ದೀನಿ. ವರ್ಗದವರಿಗೆ ನಮಸ್ಕಾರ, ಮತ್ತೆ ಸಿನಿಮಾ ತಂಡದವರಿಗೆ, ಬಂದಿರತಕ್ಕಂಥ ಎಲ್ಲ ಗುರು ಹಿರಿಯವರಿಗೆ ನನ್ನ ನಮಸ್ಕಾರ. ಈಗಾಗಲೇ 1 ಇಯರ್ ಮುಂಚೆ ನಾವು ಟೀಸರ್ ಲಾಂಚ್ ಮಾಡಿದ್ವಿ. ಚೆನ್ನಾಗಿ ರೀಚ್ ಆಯಿತು, ಒಳ್ಳೆ ರೆಸ್ಪಾನ್ಸ್ ಬಂತು. ಅದೇ ಥರ ಈ ದಿನ ಟ್ರೈಲರ್ ಲಾಂಚ್ ಮಾಡಿದ್ದೀವಿ. ಸೊ ನೀವೆಲ್ಲ ಚೆನ್ನಾಗಿದೆ ಅಂತ ಒಂದು ಅನಿಸಿಕೆ ಅಂದ್ಕೊಂಡಿದ್ದೀರಾ ಅಂತ ಅನ್ಸುತ್ತೆ. ಆಮೇಲೆ 3 ಸಾಂಗ್ ನೋಡಿದ್ದೀರಾ. ಅತಿ ಶೀಘ್ರದಲ್ಲೇ ಏಪ್ರಿಲ್ 18ಕ್ಕೆ ಸಿನಿಮಾ ತೆರೆ ಕಾಣಲಿದೆ. ಜೊತೆಗೆ ಈ ಸಿನಿಮಾ ಒಂದು ಮ್ಯೂಸಿಕಲ್ ಲವ್ ಸ್ಟೋರಿ. ಅಂಡ್ ಚಂದನ್ ಅವರು ತುಂಬಾ ಚೆನ್ನಾಗಿ ಇದರಲ್ಲಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ನಮ್ಮ ಶಶಾಂಕ್ ಸರ್ ಮ್ಯೂಸಿಕ್ ಡೈರೆಕ್ಷನ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ DOP ಸರ್ ಕ್ಯಾಮ್ರಾ ವರ್ಕ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ನನಗೆ ಒಳ್ಳೆ ಆಫರ್ ಕೊಟ್ಟಂತ ಯಶಸ್ವಿನಿ ಮೇಡಮ್ ಅವರಿಗೆ ಮತ್ತೆ ಶಿವಕುಮಾರ್ ಸರ್ಗೆ ತುಂಬಾ ಧನ್ಯವಾದಗಳು. ನಮ್ಮ ಡಿಸ್ಟ್ರಿಬ್ಯೂಟರ್ ಅವರಿಗೆ ಧನ್ಯವಾದಗಳು. ಅನುಷ್ ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಸಿನಿಮಾದಲ್ಲಿ. ಇದಲ್ಲದೆ ಎಲ್ಲಾ ಟೆಕ್ನಿಷಿಯನ್ಸ್ ಅಂಡ್ ಎಲ್ಲಾ ಆಕ್ಟರ್ಸ್ ಕೂಡ ತುಂಬಾ ಸಪೋರ್ಟ್ ಆಗಿ ಕೆಲಸ ಮಾಡಿದ್ದಾರೆ. ಆಮೇಲೆ ಭೀಮೇಶ್ ಬಾಬು ಅವರು ರೈಟ್ ಹ್ಯಾಂಡ್ ಆಗಿ ನಿಂತ್ಕೊಂಡು ಪ್ರತಿಯೊಂದನ್ನು ಹೆಲ್ಪ್ ಮಾಡಿ ಸಪೋರ್ಟ್ ಮಾಡಿ ಚೆನ್ನಾಗಿ ಕೆಲಸ ಮಾಡಿಸ್ಕೊಟ್ಟಿದ್ದಾರೆ. ಚಿತ್ರದಲ್ಲಿ ಮುಖ್ಯಮಂತ್ರಿ ಚಂದ್ರು, ಗಿರಿಜಾ ಲೋಕೇಶ್, ಶೋಭರಾಜು, ಯಶ್ ಶೆಟ್ಟಿ, ಆಮೇಲೆ ವಿ ಮನೋಹರ್ ಅವರು, ಮಿಮಿಕ್ರಿ ದಯಾನಂದ್, ಚಂದನ್ ಅವರು, ಅನುಷಾ ಅವರು, ಹೀಗೆ ದೊಡ್ಡ ದೊಡ್ಡ ತಾರಾಗಣ ಇದೆ. ಈಗ ಆಲ್ರೆಡಿ ನಿಮ್ಗೆ ಯಾರ್ಯಾರು ಸಿಂಗರ್ ಇದ್ದಾರೆ, ಯಾರ್ಯಾರು ಲಿರಿಕಿಸ್ಟ್ ಇದ್ದಾರೆ ಅಂತ ನಮ್ಮ ಸ್ನೇಹ ಮೇಡಮ್ ಹೇಳಿದ್ದಾರೆ. ಸೊ ಆದಷ್ಟು ಬೇಗ ಸಿನಿಮಾ ತೆರೆ ಕಾಣಲಿದೆ. ದಯವಿಟ್ಟು ಆದಷ್ಟು ಕನ್ನಡ ಸಿನಿಮಾ ಸಪೋರ್ಟ್ ಮಾಡಿ, ಬಂದು ನೋಡಿ ಹರಿಸಿ ಅಂತ ಹೇಳ್ಬಿಟ್ಟು ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಸರ್ ಇದಕ್ಕೆ ಮುಂಚೆ ಯಾವುದು ಮಾಡಿಲ್ಲ, ಇದು ಮೊದಲನೇ ಸಿನಿಮಾ ಸರ್. ಸರ್ ಒಂದು 3 ಚಿಕ್ಕ ಪುಟ್ಟ ಸಿನಿಮಾ ಜೊತೆ ವರ್ಕ್ ಮಾಡಿದ್ದೀನಿ ಸರ್. ಸರ್ ಒನ್ಲೈನ್ ಅಂತಂದ್ರೆ ನಾರ್ಮಲ್ ಆಗಿ ಒಬ್ಬ ಯುವಕ ಸಾಮಾನ್ಯವಾಗಿ ಒಬ್ಬ ಕಳ್ತನ ಮಾಡ್ತಾ ಇರ್ತಾನೆ. ಸೊ ಅವನು ಒಂದು ಪ್ರೀತಿ ಬಲೆಯಲ್ಲಿ ಸಿಗಾಕೊಂಡಾಗ ಅವನ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳಾಗುತ್ತೆ, ಅವನು ಯಾರಿಗೋಸ್ಕರ ಏನೆಲ್ಲ ಒಳ್ಳೆಯವನಾಗಿ ಬದಲಾಗಿ ಏನೆಲ್ಲ ಒಳ್ಳೇದ್ ಮಾಡ್ತಾನೆ ಅನ್ನೋದೇ ಒಂದು ಸಿಂಗಲ್ ಏನಾಗುತ್ತೆ. ಮಾರ್ಕೆಟ್ ಅಲ್ಲಿ ಶೂಟ್ ಮಾಡಿದ್ರು. ಹೌದು ಸರ್, ಸಿಟಿ ಮಾರ್ಕೆಟ್ ಅಲ್ಲೇ ಎಂಟೈರ್ ಶೂಟಿಂಗ್ 60-70% ಸಿಟಿ ಮಾರ್ಕೆಟ್ ಶೂಟಿಂಗ್. ಅಲ್ಲಿರೋ ಕಥೆನೆ, ಮಾರ್ಕೆಟ್ ಕಥೆನೆ. ಹೌದು ಹೌದು ಸರ್, ಹೌದು. ಇಷ್ಟು ದಿನ ಮ್ಯೂಚುವಲ್ ಆಗಿ ಎಲ್ಲ ತೋರಿಸ್ಕೊಂಡು ಬಂದ್ರು ಸರ್. ಅದಕ್ಕೆ ಅದೇ ಮಾರ್ಕೆಟ್ ಅಲ್ಲೇ ಪ್ರಥಮ ಬಾರಿಗೆ ಪ್ರೀತಿನ ತೋರಿಸೋಣ ಅಂತ ಪ್ರಯತ್ನ ಪಟ್ಟಿದ್ದೀವಿ ಸರ್. ಬೇರೆ ಏನಾದ್ರು ಪ್ರಶ್ನೆ ಇದೆಯಾ? ಥ್ಯಾಂಕ್ ಯು ನಿರ್ದೇಶಕರೇ. ಆಲ್ ದಿ ವೆರಿ ಬೆಸ್ಟ್.
ಪತ್ರಿಕಾ ಮಾಧ್ಯಮದವ್ರಿಗೆ, ಟಿವಿ ಮಾಧ್ಯಮದವ್ರಿಗೆ, ಯೂಟ್ಯೂಬ್ ಚಾನಲ್ನವ್ರಿಗೆ ಎಲ್ರಿಗೂ ನಮಸ್ಕಾರ. ಮತ್ತೆ ನಮ್ಮ ತಂಡದ ಎಲ್ರಿಗೂ, ಇಲ್ಲಿ ಕೂತಿರ್ತಕ್ಕಂಥ ಎಲ್ರಿಗೂ ನಮಸ್ಕಾರ. ಶಿವ ಸಾರು ಮತ್ತೆ ಯಶಸ್ವಿನಿ ಮೇಡಮ್ದು ಮೊದಲನೇ ಚಿತ್ರ ಕದೀಮ. ಆದ್ರೂ ಸಹ ಅವರು ತುಂಬಾ ಅದಕ್ಕೆ ಒತ್ತು ಕೊಟ್ಟು ವಂಡರ್ಫುಲ್ ಸಿನಿಮಾನ ಒಂದು ತಗೊಂಡ್ಬಂದಿದ್ದಾರೆ ನಮ್ಮ ಕನ್ನಡ ಸಿನಿಮಾಕ್ಕೆ. ಎಲ್ರಿಗೂ ನೋಡ್ಲಿ, ಎಂಜಾಯ್ ಮಾಡ್ಲಿ ಅಂತ ಅಂದ್ಬಿಟ್ಟು ಮೇಡಮ್ಗೆ ಧನ್ಯವಾದ. ಅದಾದ ನಂತರ ಮ್ಯೂಸಿಕ್ ಬಗ್ಗೆ ಹೇಳ್ಬೇಕು ಅಂದ್ರೆ ಶಶಾಂಕ್ ಸರ್ ಫುಲ್ ಅಬ್ರ ಮಾಡಿದ್ದಾರೆ. ವಂಡರ್ಫುಲ್ ಮ್ಯೂಸಿಕ್ ಬಂದಿದೆ. ಈ ವರ್ಷದಲ್ಲಿ ಸೂಪರ್ ಹಿಟ್ ಸಾಂಗ್ಸ್ ಆಗುವಂತ ಚಾನ್ಸಸ್ ಇದೆ. ಅದಾದ ನಂತರ ನಮ್ಮ ನಿರ್ದೇಶಕರು ಕೂಡ ಮೊದಲನೇ ಸಿನಿಮಾ ಆದ್ರೂ ಸಹ ತುಂಬಾ ಅನುಭವ ಇರತಕ್ಕಂತ ರೀತಿಯಲ್ಲೇ ನಿರ್ದೇಶನ ಮಾಡಿದ್ದಾರೆ. ಅವ್ರಿಗೂ ಒಳ್ಳೇದಾಗ್ಲಿ. ಅದ್ರ ಜೊತೆಗೆ ಸಿನಿಮಾ ನಾವು ಈಗ ಸಿಟಿ ಮಾರ್ಕೆಟ್ ಅಲ್ಲಿ ಮಾಡಬೇಕು. ಬಹಳ ಪ್ರಾಮುಖ್ಯತೆ ಮುಖ್ಯವಾಗಿ ಏನು ಅಂತಂದ್ರೆ, ಸಿಟಿ ಮಾರ್ಕೆಟ್ ನಲ್ಲಿ ಶೂಟ್ ಮಾಡಬೇಕು, ಮತ್ತೆ ಸಂಡೇ ಬಜಾರ್ ಅಲ್ಲಿ ಮಾಡಬೇಕು, ಮತ್ತೆ ಫ್ಲವರ್ ಮಾರ್ಕೆಟ್ ಅಲ್ಲಿ ಶೂಟ್ ಮಾಡಬೇಕು ಅಂತಂದ್ರೆ ಬಹಳ ಕಷ್ಟದ ವಿಷಯ. ಅದನ್ನ ಅದೇ ಜಾಗದಲ್ಲಿ ಯಾಕೆಂದ್ರೆ ಕತೆ ಅದೇ ಜಾಗದಲ್ಲಿ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಅಲ್ಲೇ ನಡಿಬೇಕು ಅನ್ನೋ ಒಂದು ವಿಷಯನ. ಸೊ ಹಾಗಾಗಿ ಬಾಬು ಸರ್ ಹತ್ರ ನಾವು ಮಾತಾಡಿದಾಗ ನಾವು ಅಲ್ಲೇ ಲೈವ್ ಆಗಿ ಅಲ್ಲೇ ಶೂಟ್ ಮಾಡಬೇಕು, ಅದಕ್ಕೋಸ್ಕರ ನಿಮ್ಗೆ ಸಪೋರ್ಟ್ ಬೇಕು ಅನ್ನೋದಕ್ಕೆ ಅಲ್ಲಿ ಏನೇನು ವ್ಯವಸ್ಥೆಗಳು ಬೇಕು, ಯಾವ ತೊಂದರೆ ಆಗದೆ ಬ್ಯೂಟಿಫುಲ್ ಶೂಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ರು. ಬಾಬು ಸರ್ಗೂ ಧನ್ಯವಾದ. ಆಮೇಲೆ ಎಲ್ಲ ಆರ್ಟಿಸ್ಟ್ಗಳಿರ್ಬೋದು, ಎಲ್ಲರೂ ಕೂಡ ಸಿಟಿ ಮಾರ್ಕೆಟ್ ಅಲ್ಲಿ ಮಾಡಿದ್ರು ಸಹ ಯಾರಿಗೂ ತೊಂದರೆ ಆಗದೆ ವಂಡರ್ಫುಲ್ ಶಾರ್ಟ್ಸ್ ಬಂದಿದೆ. ಆಮೇಲೆ ನಮ್ಮ ಹೀರೋ ಬಗ್ಗೆ ಹೇಳ್ಬೇಕು ಅಂತಂದ್ರೆ, ಅವ್ರದ್ದು ಮೊದಲನೇ ಸಿನಿಮಾ ಆದ್ರೂ ಸಹ ಅವರು ಒಂದು 5-6 ಸಿನಿಮಾಗಳಲ್ಲಿ ಅಭಿನಯ ಮಾಡಿರ್ತಕ್ಕಂಥ ಅನುಭವ ಇರೋ ರೀತಿಯಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಕನ್ನಡ ಚಲನಚಿತ್ರಕ್ಕೆ ಒಂದು ಆಕ್ಷನ್ ಹೀರೋ ಮತ್ತೊಬ್ಬ ಬರ್ತಾ ಇದ್ದಾರೆ. ವಂಡರ್ಫುಲ್ ಸರ್. ಸೊ ಹಾಗಾಗಿ ಈ ವರ್ಷದಲ್ಲಿ ಒಂದು ಒಳ್ಳೆ ಈ ಸಮ್ಮರ್ ಹಾಲಿಡೇಸ್ಗೆ ಎಲ್ಲರೂ ಮನರಂಜನೆ ಕೊಡ್ತಕ್ಕಂತ ಸಿನಿಮಾ ನಮ್ಮ ಕದೀಮ ಸಿನಿಮಾ ಬರ್ತಾ ಇದೆ. ನೀವೆಲ್ಲರೂ ಸಹ ಪ್ರೋತ್ಸಾಹ ಯಾವಾಗ್ಲೂ ಎಲ್ಲರದ್ದು ಇದ್ದೇ ಇರುತ್ತೆ. ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಮತ್ತು ಸಹಾಯ ಮಾಡಿ ಅಂತ ಅಂದ್ಬಿಟ್ಟು ಕೇಳ್ಕೊತೀನಿ. ಧನ್ಯವಾದ. ಹೂ ಅಂಗಡಿಗಳೆಲ್ಲ ತೋರಿಸ್ತಾರೆ. ಹೌದು ಸರ್. ಅಲ್ಲ, ಅಲ್ಲಿರ್ತಕ್ಕಂಥ ಹೂ ಅಂಗಡಿಗಳನ್ನೆಲ್ಲ ತೋರಿಸ್ಬೇಕಾದ್ರೆ ಅಲ್ಲಿರ್ತಕ್ಕಂಥ ವರ್ತಕರು ಯಾವ ರೀತಿ ಸಹಕರಿಸಿದ್ರು ಅನ್ನೋದ್ರ ಬಗ್ಗೆ ಒಂದೆರಡು ಮಾತು. ಈಗ ಫ್ಲವರ್ ಮಾರ್ಕೆಟ್ ಮಾಡ್ಬೇಕಾದ್ರೆ ನಾವೇನ್ ಮಾಡಿದ್ವಿ, ಮತ್ತೆ ಶಾರ್ಟ್ ತೆಗಿಯಕ್ ಮುಂಚೆ ಒಂದ್ಸತಿ ಹೋಗಿ ರಿಕ್ಕಿ ಮಾಡ್ಕೊಂಡ್ ಬಂದ್ವಿ. ಅವಾಗ ಹೋಗಿ ಅವ್ರ ಹತ್ರ ಎಲ್ಲ ಮಾತುಕತೆ ಆಡಿ, ಈಗ ನಮ್ಮ ಕನ್ನಡ ಸಿನಿಮಾನ ಇಲ್ಲಿ ಶೂಟ್ ಮಾಡ್ತಾ ಇದೀವಿ, ಅದಕ್ಕೆ ನಿಮ್ ಸಹಾಯ ಬೇಕು, ನಿಮ್ ಪ್ರೋತ್ಸಾಹ ಬೇಕಾಗತ್ತೆ, ಸಹಾಯ ಮಾಡಿ ಅನ್ನೋದಕ್ಕೆ ಯಾರು ಕೂಡ ಯಾವುದೇ ತೊಂದರೆ ಕೊಡದೆ ಎಲ್ಲರೂ ತುಂಬಾ ಸಪೋರ್ಟಿವ್ ಆಗಿ ಅವರ ಸ್ವಂತ ದುಡ್ಡು, ಅಂದ್ರೆ ದುಡ್ಡು ಕೊಡ್ದಿರಾನೆ ಹೂವೆಲ್ಲ ಎರಚಿದ್ದಾರೆ ಅದ್ರಲ್ಲಿ. ಅವರು ಸ್ವಂತ ಹೂಗಳನ್ನ ಹಾಗೆ ದುಡ್ಡಿಸ್ಕೊಳ್ದಿರಾನೆ ಅವರೇ ಎರಚುವಂತ ಒಂದು ಸಹಾಯ ಆ ತರದ್ದೆಲ್ಲ ಮಾಡಿದ್ರು. ಮತ್ತೆ ಯಾರು ಕೂಡ ಡಿಸ್ಟರ್ಬ್ ಮಾಡಿಲ್ಲ ನಮ್ಗೆ. ಅಲ್ಲಾಗಿರ್ಬೋದು, ಮತ್ತೆ ತರಕಾರಿ ಮಾರ್ಕೆಟ್ಗಳಲ್ಲೂ ಕೂಡ ಮಾಡಿದ್ವಿ. ಅಲ್ಲೂ ಸಹ ಯಾರು ಏನು ತೊಂದರೆ ಕೊಡಲಿಲ್ಲ. ಅವ್ರಿಗೆಲ್ಲ ಮೊದಲೇ ನಾವು ಹೇಳಿದ್ವಿ, ಈ ತರ ನಮ್ಮ ಸಿನಿಮಾ ಈ ತರ ಶೂಟಿಂಗ್ ಮಾಡ್ತಾ ಇದ್ವಿ, ನಂಬರ್ ಆಫ್ ಡೇಸ್ ಆಲ್ಮೋಸ್ಟ್ ಒಂದು 70 ಭಾಗ ಅಲ್ಲೇ ಮಾಡಿದೀವಿ. ಮೊದಲೇ ಹೋಗಿ ಎಲ್ಲರೂ ಹೇಳಿದ್ದಕ್ಕೋಸ್ಕರ ಎಲ್ಲರೂ ತುಂಬಾ ಚೆನ್ನಾಗಿ ಸಹಕಾರ ಕೊಟ್ಟರು. ಯಾರು ನಮ್ಗೇನು ತೊಂದರೆ ಕೊಟ್ಟಿಲ್ಲ. ಅನುಭವ ಅಂತಂದ್ರೆ ಕರೆಕ್ಟ್. ಆಕ್ಚುಲಿ ಈಗ ನಾವು ಒಂದ್ ಸಿನಿಮಾ ಒಂದ್ ಸೆಟ್ ಹಾಕೊಂಡು ಬೇರೆ ಎಲ್ಲೋ ಒಂದ್ ಮಾಡಿ ನಾವೇ ಎಲ್ಲ ಕ್ರಿಯೇಟ್ ಮಾಡ್ಕೊಂಡು ಮಾಡ್ತೀವಿ. ಬಟ್ ಇಲ್ಲೇನಾಯ್ತು ಅಂದ್ರೆ ಎಲ್ಲ ಲೈವ್, ಎಲ್ಲ ಅಂದ್ರೆ ಒರಿಜಿನಲ್ ಪ್ರಾಪರ್ಟೀಸ್ ಇರ್ಬೋದು, ಅಥವಾ ಅಂಗಡಿಗಳಿರ್ಬೋದು, ತರಕಾರಿಗಳು ಎಲ್ಲರೂ ಅದು ಒರಿಜಿನಲ್ ಇರೋದ್ರಿಂದ ನಮ್ಗೆ ನ್ಯಾಚುರಲ್ ಆಗಿ ಈಗ ಸೆಟ್ ಆದಾಗ್ಲೂ ಕೂಡ ಸ್ವಲ್ಪ ಜೋಡಿಸಿ ನಾವೇ ಕ್ರಿಯೇಟ್ ಮಾಡಿ ಏನೋ ಒಂದು ಆತರ ಇರುತ್ತೆ. ಇದು ತುಂಬಾ ನ್ಯಾಚುರಲ್ ಆಗಿ ನಮ್ಗೆ ಏನೇನು ಪ್ರಾಪರ್ಟೀಸ್ ಬೇಕು, ಮತ್ತೆ ಯಾವ ತರ ಶಾಪ್ಸ್ ಬೇಕು ಅದೆಲ್ಲ ಕಂಪೋಸ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿ ಸಿಕ್ತು. ಮತ್ತೆ ಈಗ ಒಂಥರ ಮಾರ್ಕೆಟ್ ಅಲ್ಲಿ ಅಂತಂದ್ರೆ ಮಾರ್ಕೆಟ್ ಅಲ್ಲಿ ಒಂದು ರಾ ಫೀಲ್ ಎಲ್ಲ ಇರುತ್ತೆ, ಅದನ್ನ ನಾವು ಕ್ರಿಯೇಟ್ ಮಾಡೋ ಬದಲು ನಮ್ಗೆ ಹಾಗೆ ಸಿಗುವಂತ ಒಂದು ಅವಕಾಶ ಸಿಕ್ತು. ಆಮೇಲೆ ಅಲ್ಲಿನ ಆರಕ್ಷಕ ಸಿಬ್ಬಂದಿ ಕೂಡ ಅಲ್ಲೇ ಪೊಲೀಸ್ ಸ್ಟೇಷನ್ ಮೇಲ್ಗಡೆ ನಾವು ಆಕ್ಚುಲಿ ಶೂಟ್ ಮಾಡಿದೀವಿ. ಅವರು ಕೂಡ ತುಂಬಾ ಚೆನ್ನಾಗಿ ನಮಗೆ ಸಹಕಾರ ಕೊಟ್ಟರು, ಯಾರು ತೊಂದರೆ ಮಾಡಿಲ್ಲ. ವಂಡರ್ಫುಲ್ ಶಾರ್ಟ್ಸ್ ಮಾರ್ಕೆಟ್ ಸಿಟಿ ಮಾರ್ಕೆಟ್ ಅಲ್ಲಿ ಮಾಡಿದ್ದು. ನಾನು ಆಕ್ಚುಲಿ ಫಸ್ಟ್ ಟೈಮ್ ಸಿಟಿ ಮಾರ್ಕೆಟ್ ಅಲ್ಲಿ ಮಾಡಿದ್ದು. ಅಲ್ಲಿ ಸಾಂಗ್ ಕೂಡ ಮಾಡಿದೀವಿ, ಮತ್ತೆ ಸೀನ್ಸ್ ಕೂಡ ತೆಗ್ದೀವಿ. ಸಂಡೇ ಬಜಾರ್ ಅಲ್ಲಿ ಕೂಡ ಮಾಡಿದೀವಿ. ಎಲ್ಲ ತುಂಬಾ ಒಳ್ಳೆ ಚೆನ್ನಾಗಿ ಅನುಭವ ಸಿಕ್ತು, ತುಂಬಾ ಚೆನ್ನಾಗಿತ್ತು ಅನ್ನಿಸ್ತು. ಮತ್ತೆ ಅವಕಾಶ ಮತ್ತೆ ಯಾವಾಗ ಸಿಗುತ್ತೋ ಗೊತ್ತಿಲ್ಲ. ಆಡಿಯನ್ಸ್ ಅಲ್ಲಿ ಒಂದು ವಿನಂತಿ, ಮಾಧ್ಯಮದವ್ರ ಪ್ರಶ್ನೆಗೆ ಶೂಟಿಂಗ್ ಎಲ್ಲ ಏನು ಪ್ರಾಬ್ಲಮ್ ಆಗಿಲ್ಲ ಮಾಡ್ಬೇಕಂತ ನೈಟ್ ಶೂಟ್ ಮಾಡಿದ್ರೆ ಸರ್ ಡೇ ಅಂಡ್ ನೈಟ್ ಶೂಟ್ ಮಾಡಿದೀವಿ. ಪ್ರಾಬ್ಲಮ್ ಅಂತ ನಮಗೆ ಮೇಜರ್ ಆಗಿ ಇಲ್ಲ, ತುಂಬಾ ಸಪೋರ್ಟ್ ಮಾಡಿದ್ದಾರೆ ಸರ್, ಜನನ ಕೂಡ ಸಪೋರ್ಟ್ ಮಾಡಿದ್ದಾರೆ. ಯಾಕಂದ್ರೆ ಈಗ ನೀವು ಸರ್ ಹೇಳ್ದಂಗೆ ನಾವು ಫಸ್ಟ್ ಹೋಗಿ ವಿಕಿ ಮಾಡ್ತಾ ಇದ್ವಿ, ಫಸ್ಟ್ ಯಾವ್ದೋ ಲೊಕೇಶನ್ ಅಲ್ಲಿ ಪರ್ಮಿಷನ್ ತಗೊಳ್ತಾ ಇದ್ವಿ. ಸೊ ಹಂಗಾಗಿ ನಮ್ಗೆ ಅಂತ ತೊಂದರೆಗಳೇನಾಗಿಲ್ಲ. ಸಿಟಿ ಮಾರ್ಕೆಟ್ ಜನ ನಮ್ಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಅಲ್ಲ, ಆ ಪಬ್ಲಿಕ್ ಇರ್ತಾರಲ್ವ ಅಲ್ಲಿ
ಕ್ಯಾಮ್ರಾ ಎಲ್ಲ ಇಡ್ಬೇಕಾದ್ರೆ ಗೊತ್ತಿಲ್ಲದಂಗೆ ಕ್ಯಾಮ್ರಾ ಇಟ್ಟಿದ್ರೆ ಕಷ್ಟ ಇದೆ ಸರ್, ಕಷ್ಟ ಇದೆ. ಬಟ್ ಆ ಕಷ್ಟದಲ್ಲಿ ನಾವು ಇಷ್ಟಪಟ್ಟು ಕೆಲಸ ಮಾಡಿದೀವಿ, ಸೊ ಚೆನ್ನಾಗಿ ಬಂದಿದೆ. ನೀವು ಗೊತ್ತಿಲ್ಲದಂಗೆ ಕ್ಯಾಮ್ರಾ ಇಟ್ಟಿದ್ರ ಅಂತ? ಇಲ್ಲ ಇಲ್ಲ ಇಲ್ಲ, ಗೊತ್ತಿಲ್ಲದಂಗೆ ಕ್ಯಾಮ್ರಾ ಇಟ್ಟಿಲ್ಲ ಸರ್. ಆಲ್ಮೋಸ್ಟ್ ಗೊತ್ತಾಗೋ ತರನೇ ಇಟ್ಟಿದ್ದೀವಿ ಕ್ಯಾಮ್ರಾ. ಥ್ಯಾಂಕ್ ಯು ಸೋ ಮಚ್ ಸರ್. ಭೀಮೇಶ್ ಬಾಬು ಸರ್ ನ ಮಾತನಾಡ್ಸೋಣ. ಸರ್, ತಮ್ಮ ಮಾತು ಕದಿಮಾ ಕುರಿತು, ಕ್ರಿಯೇಟಿವ್ ಹೆಡ್ ಸಿನಿಮಾಗೆ. ನಮಸ್ತೆ. ಬೈಕ್ ಸೈಡ್ ಇಟ್ಬಿಟ್ಟು ಸ್ವಲ್ಪ ಈ ಬೈಕ್ ಇಟ್ಕೊಂಡು ಮಾತಾಡೋದೆಲ್ಲ ಸ್ವಲ್ಪ ಕಷ್ಟದ ಕೆಲಸ ನಮ್ಗಳಿಗೆ. ಕೆಲಸ ಎಷ್ಟು ಬೇಕಿದ್ರು ಮಾಡ್ಬೋದು. ಸೊ ಒಂದೇ ಲೈನಲ್ಲಿ ನನ್ನ ಅನುಭವ ಹೇಳೋದೇನಂದ್ರೆ, ತುಂಬ ಒಳ್ಳೆ ತಂಡ. ಯೂಶಲಿ ನಮ್ಮ ಸಿನಿಮಾದಲ್ಲಿ ಒಂದು ಸೇಸ್ ಇದೆ, ತೆಂಗಿನಕಾಯಲ್ಲಿರೋ ಸಂಬಂಧ ಕುಂಬಳಕಾಯಲ್ಲಿರಲ್ಲ ಅಂತ ಹೇಳ್ಬಿಟ್ಟು. ಸೊ ಶುರುವಾಗುವಾಗ ಎಷ್ಟು ಬಾಂಧವ್ಯವಾಗಿ ಎಷ್ಟು ಚೆನ್ನಾಗಿರ್ತೀವಿ ಅಂದ್ರೆ ಅಷ್ಟು ಚೆನ್ನಾಗಿರ್ತೀವಿ. ಅದೇ ಮುಗಿತಾ 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 ಒಬ್ರು ಕಂಡ್ರೆ ಒಬ್ರಿಗೆ ಆಗಲ್ಲ, ಅವನು ಇವನು. ಬಟ್ ಎಸ್ಪೆಷಲಿ ಈ ಟೀಮು ಎಂಟೈರ್, ನಾಟ್ ಡೈರೆಕ್ಟರ್, ಪ್ರೊಡ್ಯೂಸರ್, ಹೀರೋಯಿನ್, ಲೈಟ್ ಹುಡುಗರು, ಮೇಕಪ್, ಕಾಸ್ಟ್ಯೂಮ್, ಹೆಸರು ಹೇಳ್ದಾನೆ ಕಂಪ್ಲೀಟ್ ಟೀಮು ಅದೆಷ್ಟು ಚೆನ್ನಾಗಿ ಕೂಡ್ಕೊಂತು ಅಂತ ಹೇಳಿದ್ರೆ, ದೇವರ ಆಶೀರ್ವಾದ, ದೇವರೇ ಎಲ್ಲಾರನ್ನು ತಗೊಂಬಂದು ಕೂಡಿಸಿದ್ರು. ಫಸ್ಟ್ ನಾನು ಶಶಾಂಕ್ ಸರ್ ಥ್ಯಾಂಕ್ಸ್ ಹೇಳ್ತೀನಿ. ಈ ಟೀಮ್ನ ಪರಿಚಯ ಮಾಡಿಸಿದ ನನಗೆ ಶಶಾಂಕ್ ಸರ್ ಕಡೆಯಿಂದ ಈ ಸಿನಿಮಾ ಕೆಲಸ ಮಾಡೋಂಥ ಒಂದು ಅವಕಾಶ ಸಿಕ್ತು. ಸೊ ನೋಡಿದೆ, ಒಂದು ಹೊಸ ತಂಡ ಚೆನ್ನಾಗಿತ್ತು. ಓಕೆ, ಸೊ ಮಾತಾಡಿ ಕೆಲಸ ಮಾಡೋಣ ಅಂತ ಶುರು ಮಾಡಿದೆ. ಶುರು ಮಾಡ್ತಾ 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 ಆ ಸಿನಿಮಾನೇ ಆಯ್ಕೆ ಮಾಡ್ಕೊಂತು. ಎಸ್ಪೆಷಲಿ ವೆರಿ ಗುಡ್ ಸೋಲ್ಸ್ ಪ್ರತಿಯೊಂದು. ಒಬ್ರು ಹೆಸರು ಹೇಳಿರೋ ಒಬ್ರು ಹೆಸರು ಬಿಟ್ರೆ ಚೆನ್ನಾಗಿರಲ್ಲ, ಪ್ರತಿಯೊಬ್ರು. ಸೊ ಅದೊಂದು ತುಂಬಾ ಖುಷಿ ಕೊಟ್ಟಂತ ಅನುಭವ ಈ ಸಿನಿಮಾದಲ್ಲಿ. ಸೊ ಎಸ್ಪೆಷಲಿ ಇದಕ್ಕೆಲ್ಲ ಕಾರಣಕರ್ತರು ನಮ್ಮ ಯಶಸ್ವಿನಿ ಮೇಡಮ್ ಅವರು. ಸೊ ಅವರು ಅವ್ರ ವಯಸ್ಸು ಚಿಕ್ಕದು, ಬಟ್ ಅವ್ರು ಎಲ್ಲಾರು ಒಂಥರ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ಎಲ್ಲರೂ ನೋಡ್ತಾ ಇದ್ರು. ಪ್ರತಿಯೊಬ್ರು ಅವ್ರದ್ದು ಏನೇ ಕಷ್ಟ, ಏನೇ ನೋವು, ಏನೇ ಇದ್ರು ಇಮಿಡಿಯೇಟ್ ರಿಯಾಕ್ಟ್ ಮಾಡೋರು. ಸೊ ಕೇಳಕ್ ಮುಂಚೆನೆ ರಿಯಾಕ್ಟ್ ಮಾಡೋರು. ಸೊ ನನಗೆ ತುಂಬಾ ಒಂದು ಹೊಸ ಅನುಭವ. ನಾನೊಂದು 20 ವರ್ಷದ ಸಿನಿಮಾದಲ್ಲಿ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀನಿ. ಸೊ ಈ 20 ವರ್ಷದಲ್ಲಿ ಈ ಸಿನಿಮಾ ತುಂಬಾ ಒಳ್ಳೆ ಅನುಭವ. ಎಷ್ಟರ ಮಟ್ಟಿಗೆ ಈ ಅನುಭವ ಅಂತ ಹೇಳಿದ್ರೆ, ಪ್ರತಿಯೊಬ್ಬ ಮನುಷ್ಯನು ಒಂದು ಡೆತ್ ಬಿಡಲ್ಲಿ ಇರ್ತಾನೆ. ಅದು 1 ನಿಮಿಷ ಆಗಿರ್ಬೋದು, 10 ನಿಮಿಷ ಆಗಿರ್ಬೋದು, 1 ವಾರ ಆಗಿರ್ಬೋದು, 1 ದಿವಸ ಆಗಿರ್ಬೋದು, 10 ದಿನನೇ ಆಗಿರ್ಬೋದು, 1 ತಿಂಗಳೇ ಆಗಿರ್ಬೋದು, 1 ವರ್ಷನೇ ಆಗಿರ್ಬೋದು. ಸೊ ಆ ಡೆತ್ ಬೆಡ್ ಅಲ್ಲಿ ಇರೋ ಟೈಮಲ್ಲಿ ನೆನಪಿಗೆ ಬರುವಂತ ದಿನಗಳು ಈ ಕೆಲಸ ಮಾಡಿದಂತ ಕದಿಮಾ ಸಿನಿಮಾ ಕೆಲಸ ಮಾಡಿದಂತ ದಿನಗಳು, ಅಷ್ಟು ಮೆಮೊರಿಯಲ್ಲಿ ಇರೋಂಥ ದಿನಗಳು. ಸೊ ಇಷ್ಟೆಲ್ಲ ಕಷ್ಟಪಟ್ಟು ಒಂದೊಳ್ಳೆ ಸಿನಿಮಾ ಮಾಡಿದ್ವಿ, ಒಂದೊಳ್ಳೆ ತಂಡ ಕಟ್ಕೊಂಡು ದಯವಿಟ್ಟು ಆಶೀರ್ವದಿಸಿ. ಥ್ಯಾಂಕ್ ಯು. ನಾನು ಜಾಸ್ತಿ ಕ್ಯಾಮ್ರಾ ಮುಂದೆ ಮಾತಾಡ್ಲಿಕ್ಕೆ ನನಗೆ ಆಗಲ್ಲ. ಹಿಂದೆ ಬರ್ಕೊಳ್ಳಿ, ಆರಾಮಾಗಿ. ಸೊ ಐ ಆಮ್ ನಾಟ್ ದ್ಯಾಟ್ ಕಂಫರ್ಟಬಲ್. ಐಮ್ ಸಾರಿ. ಇನಿಷಿಯಲಿಗೆ ಸಾರಿ ಹೇಳ್ಬಿಡ್ತೀನಿ, ಸೊ ಆಮೇಲೆ ನಿಮ್ಗೆ ಅನ್ಕಂಫರ್ಟಬಲ್ ಆಗ್ಬಾರ್ದು ಅಂತ ಹೇಳಿ. ಸೊ ಕದಿಮಾ ನಿಮ್ ಕೇಳ್ದಾಗೆ ನೋಡ್ದಾಗೆ ನನ್ನ ಫಸ್ಟ್ ಪ್ರಾಜೆಕ್ಟ್ ಅಂಡ್ ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಕೂಡ. ಸಿನಿಮಾ ಅಂತ ಬಂದಾಗಲೇ ಫಸ್ಟ್ ಎಕ್ಸ್ಪೀರಿಯನ್ಸ್ ಇದು. ಸೊ ಇಲ್ಲಿ ವರ್ಕ್ ಮಾಡಕ್ ಸ್ಟಾರ್ಟ್ ಸ್ಟಾರ್ಟೆಡ್ ವರ್ಕಿಂಗ್, ತುಂಬಾ ಕಲ್ತಿದ್ದೀನಿ ನಾನು. ಆಸ್ ಅ ಮೇಕರ್, ಆಸ್ ಅ ಪ್ರೊಡ್ಯೂಸರ್, ಒಂದು ಟೀಮ್ ಹ್ಯಾಂಡಲ್ ಮಾಡೋದಿರ್ಬೋದು, ಅಥವಾ ಸ್ಕ್ರಿಪ್ಟ್ ಇರ್ಬೋದು, ಚಾಯ್ಸಸ್ ಆಫ್ ಆಲ್ ದ ಥಿಂಗ್ಸ್. ಅಲ್ಲಿಂದ ಆ ಜರ್ನಿ ಹಂಗೆ ಕಂಟಿನ್ಯೂ ಆಯ್ತು. ಅಂಡ್ ಎವ್ರಿಬಡಿ ಇಸ್ ಎಲ್ಲರೂ ತುಂಬಾ ಸಪೋರ್ಟಿವ್ ಆಗಿದ್ರು. ಅಂಡ್ ನಮ್ದು ಹೊಸ ಟೀಮ್ ಅಂತ ಅವರು ಅಷ್ಟೇ ಸಪೋರ್ಟಿವ್ ಆಗಿ ಅವ್ರದೇ ಟೀಮ್ ತರ ಕೆಲಸ ಮಾಡಿದೆಲ್ಲ ಲಾಸ್ಟ್ ಟೈಮ್ ಕೂಡ ಹೇಳಿದೀನಿ. ಐ ಆಮ್ ಜಸ್ಟ್ ರಿಪೀಟಿಂಗ್ ಇಟ್ ಅಗೇನ್. ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾಗೆ ನಿಮ್ಮ ಬೆಂಬಲ ಎಲ್ಲರೂ ಕೊಟ್ಟು ಕೆಲಸ ಮಾಡಿದ್ದಕ್ಕೆ. ಅಂಡ್ ಐ ಆಲ್ಸೋ ವಾಂಟ್ ಟು ಥ್ಯಾಂಕ್ ವೆಂಕಟ್ ಸರ್. ಇವತ್ತು ನಾವಿಲ್ಲಿ ಕೂತಿ ಟ್ರೇಲರ್ ಲಾಂಚ್ ಅಂಡ್ ಸಿನಿಮಾ ಡಿಸ್ಟ್ರಿಬ್ಯೂಷನ್ ರಿಲೀಸ್ ಬಗ್ಗೆ ಮಾತಾಡ್ತೀವಿ ಅಂತ ಅಂದ್ರೆ, ಈಸ್ ಬೀನ್ ಅ ಬಿಗ್ ಸಪೋರ್ಟರ್ ನಾವು. ಥ್ಯಾಂಕ್ ಯು ಸೋ ಮಚ್. ನೀವೇನ್ ವರ್ಕ್ ಮಾಡ್ತೀರಾ? ಅಂದ್ರೆ ನಾನು ಒಂದು ಕಂಪನಿಗೆ ವರ್ಕ್ ಮಾಡ್ತಾ ಇದ್ದೆ. ಸೊ US ಬೇಸ್ಡ್ ಕಂಪನಿ ಆಸ್ ಅ ಡಿಸೈನರ್. ಅಂಡ್ ಐಮ್ ಅ ಫ್ಯಾಷನ್ ಡಿಸೈನರ್. ಕ್ರಿಕೆಟ್ ಅಂತ ಹೇಳಿ, ಅದು ಅಮೆರಿಕನ್ ಬೇಸ್ಡ್ ಕಂಪನಿ. ಸೊ ನನ್ನ ಎಜುಕೇಶನ್ ಅಂತ ಬಂದ್ರೆ ಆರ್ಟಿಸ್ಟ್, ಇಲಸ್ಟ್ರೇಟರ್, ಪೇಂಟಿಂಗ್. ಸೊ ಆ ಕಲೆ ಇತ್ತು, ಬಟ್ ಸಿನಿಮಾ ಅನ್ನೋದು ಯಾವತ್ತೂ ಬಂದಿರ್ಲಿಲ್ಲ. ಇಲ್ಲಿ ಅದು ಸ್ಟಾರ್ಟ್ ಆಯ್ತು. ಏನ್ ಇನ್ಸ್ಪೈರ್ ಆಯ್ತು ನಿಮ್ಗೆ ಸಿನಿಮಾ ಮಾಡ್ಬೇಕು ಅಂತ? ಯಾರು ಪ್ರೋತ್ಸಾಹ ಕೊಟ್ರಿ? ಹೆಂಗಾಯ್ತು? ಇಟ್ ಆಲ್ ಸ್ಟಾರ್ಟೆಡ್ ಲೈಕ್ ಚಂದನ್ ಇಸ್ ಮೈ ವೆರಿ ಗುಡ್ ಫ್ರೆಂಡ್. ನಾವು
ಮಾತಾಡ್ತಾ ಇರ್ಬೇಕಾದ್ರೆ ಲೆಟ್ ಸ್ಟಾರ್ಟ್ ಸಿನಿಮಾ, ನಾನು ಈ ತರ ಏನೊಂದು ಇನ್ವೆಸ್ಟ್ ಮಾಡಬೇಕು ಅನ್ಕೊಂಡಿದ್ದೀನಿ. ಅಂಡ್ ಮೈ ಪಾರ್ಟ್ನರ್ ವಾಸ್ ಆಲ್ಸೋ ವಿಲ್ಲಿಂಗ್ ಟು ಇನ್ವೆಸ್ಟ್. ಸೊ ಜಾಬ್ ಹೊರತಾಗಿ ಕ್ರಿಯೇಟಿವ್ ಆಗಿ ಏನಾದ್ರು ಒಂದು ಸ್ಟಾರ್ಟ್ ಮಾಡೋಣ. ನಂದು ಒಂದ್ ಚಿಕ್ಕ ಥಾಟ್ ಇತ್ತು, ತುಂಬಾ ಚಿಕ್ಕ ಥಾಟ್. ನಾನು ಹೇಳಿದ್ರೆ ಅದು ಹೌದಾ ಲೆಟ್ ಸ್ಟಾರ್ಟ್ ಅನ್ನೋ ತರ ಸ್ಟಾರ್ಟ್ ಆಗೋಯ್ತು ಸಿನಿಮಾ. ಅಲ್ಲಿಂದ ಅದು ಇಲ್ಲಿವರೆಗೂ ಬಂದ್ ನಿಂತಿದೆ. ಇಲ್ಲ, ಹಾಕಿದ ಬಂಡವಾಳ ವಾಪಸ್ ಬರುತ್ತೆ ಅಂತ ಗ್ಯಾರಂಟಿ ಮಾಡಿದ್ದೀರಾ? ನೋಡ್ಬೇಕು ಸರ್, ಅದು ಆಡಿಯನ್ಸ್ ಬಿಟ್ಟಿತ್ತು. ಇಟ್ಸ್ ಅ ವೆರಿ ಡೀಸೆಂಟ್ ಮೂವಿ. ಅಂದ್ರೆ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಅಂತ ತಗೊಂಡ್ರೆ ಪ್ಯಾಕ್ಡ್ ವಿತ್ ಲಾಟ್ ಆಫ್ ಫೈಟ್ಸ್. ಬೇರೆ ಬೇರೆ ನಾವು ರೆಗ್ಯುಲರ್ ಪ್ಯಾಟರ್ನ್ ಅಂತ ಫಾಲೋ ಮಾಡಿದ್ರೆ ಆಕ್ಷನ್ ಓರಿಯೆಂಟೆಡ್ ಬೇರೆ ಬೇರೆ ತರ ಆಕ್ಷನ್ಸ್ ಇಟ್ಟಿದ್ದೀವಿ. ಪ್ಲಸ್ ಸಾಂಗ್ಸ್ ನೀವು ಕೇಳ್ದಂಗೆ 3 ಸಾಂಗ್, ಇನ್ನೂ 3 ಸಾಂಗ್ ಇನ್ನೂ ಅದ್ಭುತವಾಗಿ ಬಂದಿದೆ. ಥ್ಯಾಂಕ್ಸ್ ಟು ಶಶಾಂಕ್ ಸರ್. ಈಸ್ ಬೀನ್ ಅ ಬಿಗ್ ಸಪೋರ್ಟರ್ ಆಫ್ ಅವರ್ ಟೀಮ್. ಬಜೆಟ್ ಕ್ರಾಸ್ ಆಗಿದೆ, ಅಫ್ಕೋರ್ಸ್ ಕ್ರಾಸ್ ಆಗಿದೆ. ಬಟ್ ಅದಕ್ಕೆ ನಾವು ನೊಂದ್ಕೊಂಡು ಅಯ್ಯೋ ಯಾಕೆ ಏನು ಅನ್ನೋದಲ್ಲೇ ಇಲ್ಲಿನೊಂದ್ ಸ್ವಲ್ಪ ಮಾಡಿದ್ರೆ ಚೆನ್ನಾಗಿರುತ್ತಲ್ವಾ, ಇಲ್ಲಿನೊಂದ್ ಸ್ವಲ್ಪ ಹಾಕಿದ್ರೆ ಚೆನ್ನಾಗಿರುತ್ತೆ ಅಲ್ವಾ ಅನ್ನೋ ತರನೇ ಅದು ಬೆಳ್ದಿದ್ದು ಬಜೆಟ್ ಆಕ್ಚುಲಿ. ಇನ್ನು 18ನೇ ತಾರೀಕು ರಿಲೀಸ್ ಆಗೋಕೆ ಇನ್ನ ಪ್ರಮೋಷನ್ ಅದು ಇದೆಲ್ಲ ಇರುತ್ತೆ, ಅದಕ್ಕೆ ತಯಾರಿದ್ದೀರಾ? ಹಾ ಸರ್, ಮೆಂಟಲಿ ಥ್ಯಾಂಕ್ ಯು ಯಶಸ್ವಿನಿ. ಆಲ್ ದಿ ವೆರಿ ಬೆಸ್ಟ್. ಒಳ್ಳೆದಾಗ್ಲಿ ಮೊದಲ ಸಿನಿಮಾಗೆ. ಎಲ್ಲರಿಗೂ ನಮಸ್ಕಾರ. ಈ ಸಿನಿಮಾ ಶಶಾಂಕ್ ಸರ್ ಕಡೆಯಿಂದ ಬಂತು. ಗೋಳಿ ಆದ್ಮೇಲೆ ಈ ಸಿನಿಮಾ ಸ್ಟಾರ್ಟ್ ಆಯಿತು. ಈ ಸಿನಿಮಾ ಕತೆ ಪ್ರದೀಪ್ ಸರ್ ಹೇಳಿದಾಗ ನನಗೂ ಖುಷಿ ಆಯಿತು. ಈ ಸಿನಿಮಾ ವರ್ಕ್ ಮಾಡಬೇಕಂತ ಇಷ್ಟಪಟ್ಟು ವರ್ಕ್ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ. ಏಪ್ರಿಲ್ 15 ರಿಲೀಸ್ ಆಗ್ತಿದೆ. ನಿಮ್ಮೆಲ್ಲರ ಸಪೋರ್ಟ್ ಬೇಕು. ಥ್ಯಾಂಕ್ ಯು. ಥ್ಯಾಂಕ್ ಯು ಎಡಿಟರ್ ಉಮೇಶ್. ಮೊದಲನೇದಾಗಿ ಮಾಧ್ಯಮದ ಗುರು ಹಿರಿಯರಿಗೆ ಹಾಗೂ ಮಿತ್ರರಿಗೆ ನನ್ನ ನಮಸ್ಕಾರಗಳು. ಇದು ಒಂದು ಎಲ್ಲರೂ ಫಸ್ಟು ಫ್ರೆಂಡ್ಸ್ ಆಗೋಕ್ಕಿಂತ ಮುಂಚೆ ಒಂದು ಟೀಮ್ ಅಂತ ಇದ್ದು ಅದು ಫ್ರೆಂಡ್ಸ್ ಆಗಿ ಒಂದು ಫ್ಯಾಮಿಲಿ ಆಗಿ ಬೆಳ್ಕೊಂಡ್ ಬಂದಂತಹ ಸಿನಿಮಾ ಇದು. ಕದೀಮ 18ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಇದರಲ್ಲಿ ನಾನು ಸಂಗೀತ ನಿರ್ದೇಶಕನಾಗಿ ಹಾಗೂ ಒಬ್ಬ ನಟನಾಗಿ ಕೂಡ ಕೆಲಸ ಮಾಡಿದ್ದೀನಿ. ಇದು ಅವಕಾಶ ಕೊಟ್ಟಿದ್ದಕ್ಕೆ ಶಿವೇಶ್ವರ್ ಪ್ರೊಡಕ್ಷನ್ಸ್, ಶಿವ ಸರ್ ಹಾಗೂ ಯಶಸ್ವಿನಿ ಮೇಡಮ್ಗೆ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ನನ್ನ ಬ್ರದರ್ ಚಂದನ್ ರವರ ಮೊದಲನೇ ಸಿನಿಮಾ. ನೀವೆಲ್ಲರೂ ಜೋಪಾನವಾಗಿ ಕಾಪಾಡಿಕೊಂಡು ಅವ್ರನ್ನ ಮುಂಬರುವ ದಿನಗಳಲ್ಲಿ ಹಲವಾರು ಸಿನಿಮಾಗಳಲ್ಲಿ ನಟಿಸುವಂತಹ ಒಂದು ಕೆಪಾಸಿಟಿ ಅವರಲ್ಲಿ ಇದ್ದು ಇದನ್ನ ಬಹಳ ಚೆನ್ನಾಗಿ ನಿಭಾಯಿಸಿದ್ದಾರೆ. ನೀವು ಕಾಪಾಡ್ಕೋಬೇಕು ಅವ್ರನ್ನ. ಮುಂದೆ ಹಲವಾರು ಸಿನಿಮಾ ಬರೋ ಹಂಗೆ ಆಶೀರ್ವದಿಸಿ ಅಂತ ಕೇಳ್ಕೊಳ್ತೀನಿ. ಇದರಲ್ಲಿ 5 ಸಾಂಗ್ ಇದೆ ಈ ಸಿನಿಮಾದಲ್ಲಿ, ಹಾಗೂ ಒಂದು ಬಿಟ್ ಸಾಂಗ್ ಇದೆ. ಬಿಟ್ ಸಾಂಗ್ ನಾನೇ ಕೂಡ ಬರೆದಿದ್ದೀನಿ. ಇದರಲ್ಲಿ ಮೊದಲನೇ ಒಂದು ಪ್ರಯತ್ನ, ಚಿಕ್ಕ ಪ್ರಯತ್ನ. ಎಲ್ಲ ನಮ್ಮ ಕನ್ನಡದ ಸಿಂಗರ್ಸ್ಗಳೇ ಹಾಡಿದ್ದಾರೆ ಅನ್ನೋದು ಒಂದು ಹೆಮ್ಮೆ. ಅದಕ್ಕೆ ನನಗೆ ಸಂಪೂರ್ಣ ಸಾಥ್ ಕೊಟ್ಟಂತಹ ಪ್ರೊಡಕ್ಷನ್ ನಮ್ಮ ಯಶಸ್ವಿನಿ ಮ್ಯಾಮ್ ಬಹಳ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ನಿಮ್ಮೆಲ್ಲರ ಆಶೀರ್ವಾದ ಇಡೀ ತಂಡದ ಮೇಲೆ ಇರಲಿ. ನಮ್ಮ ಡೈರೆಕ್ಟರ್ ವರ್ಕು ಅಷ್ಟೇನೆ, ನಮ್ಮ DOP ಸರ್ ವರ್ಕು, ಹಾಗೂ ನನ್ನ ಬ್ರದರ್ ದಿನೇಶ್ ಬಾಬು ಅವರು ಬಂದ್ಮೇಲೆ ಒಂದು ಬೇರೆ ತರಾನೇ ರೂಪುಗೊಂಡು ಸಿನಿಮಾ ಬಹಳ ಅಚ್ಚುಕಟ್ಟಾಗಿ ಎಲ್ಲರ ಒಂದು ಸಪೋರ್ಟ್ ಇಂದ ಹಾಗೂ ನಮ್ಮ ನಾಯಕ ನಟಿ ಬಹಳ ಅದ್ಭುತವಾಗಿ ನಡೆಸಿದ್ದಾರೆ. ನಮ್ಮ ಎಡಿಟರ್ ಉಮೇಶ್ ಅವರು ಎಲ್ಲರ ಪ್ರತಿಯೊಬ್ಬರ ಕೆಲಸನೂ ನೀವೆಲ್ಲರೂ ಮೆಚ್ಕೊಳ್ತೀರಾ. ಅಂಡ್ ಎಲ್ರಿಗೂ ಟ್ರೈಲರ್ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಹಾಡುಗಳು 3 ಸಾಂಗ್ ಕೇಳಿದೀರಾ, ಇನ್ನು 2 ಸಾಂಗ್ ಫುಲ್ ಸಾಂಗ್ ಬರುತ್ತೆ, ಹಾಗೂ ಒಂದು ಬಿಟ್ ಸಾಂಗ್ ಕೂಡ ಬರುತ್ತೆ. ಎಲ್ಲರೂ ಆಶೀರ್ವದಿಸಿ, ಹರಿಸಿ, ಹಾರೈಸಿ, ಕನ್ನಡ ಸಿನಿಮಾನ ಬೆಳೆಸಿ, ಉಳಿಸಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ವೆರಿ ಮಚ್. ಜೈ ಶ್ರೀರಾಮ್. ಒಂದು ಸಾಂಗ್ ಹೇಳಿದ್ರು, ಒಂದು ಸಾಂಗ್ ಅಂದ್ರೆ ಔಟ್ಡೋರ್ ಕಮರ್ಷಿಯಲ್ ಸಿನಿಮಾ. ನನ್ನ ಗೆಳೆಯನ್ನ ನಾನು ಎಷ್ಟು ಮಟ್ಟಿಗೆ ವಿಜೃಂಭಿಸಬೇಕು ಅಷ್ಟು ಮಾಡಿದ್ದೀನಿ. ಅದೊಂದು ದೊಡ್ಡ ಕಥೆ. ಸುಮಾರು 1.5-2 ತಿಂಗಳಾಯ್ತು. ಅಷ್ಟು ಕಾಲಾವಕಾಶ ಕೊಟ್ಟರು. ಅಲ್ಲಿ ನಾನು ಇನ್ನೂ ಕೂಡ ಎಕ್ಸ್ಟೆಂಡ್ ಆಗಿ ಎಕ್ಸ್ಟ್ರಾನು ತಗೊಂಡಿದ್ದೀನಿ ಸ್ವಲ್ಪ ಕಾಲಾವಕಾಶ. ಅದನ್ನ ಕ್ಷಮೆನೂ ಕೂಡ ಕೇಳ್ತೀನಿ. ಏನಂದ್ರೆ ಒಂದು ಅದ್ಭುತವಾದಂತಹ ಒಂದು ಔಟ್ಪುಟ್ ಬರಬೇಕು ಅನ್ನೋ ಒಂದು ಆಸೆಯಿಂದ ನನ್ನ ಇಡೀ ಪ್ರೋಗ್ರಾಮರ್ಸ್ ಎಲ್ರಿಗೂ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ.
ನನ್ನ ಬ್ಯಾಕ್ ಬೋನ್ ಸುಗೋಣ, ಅವ್ರಿಗೆ ನಾನು ಬಹಳನೇ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕೆಂತಂದ್ರೆ ನನ್ನ ಪ್ರತಿಯೊಂದು ಸಿನಿಮಾದ ಕೆಲಸಗಳಿಗೂ ನನ್ನ ಪ್ರೋಗ್ರಾಮರ್ಸ್ ಬಹಳ ಮುಖ್ಯವಾಗ್ತಾರೆ. ಎಲ್ಲರ ಸಾಥು, ಇಡೀ ತಂಡದ ನನ್ನ ಪ್ರೊಡಕ್ಷನ್ ಸಾಥು, ಎಲ್ಲರ ಸಾಥಿಂದ ಒಂದು ಒಳ್ಳೆ ಔಟ್ಪುಟ್ ಬರಕ್ಕೆ ಸಾಧ್ಯ ಆಗಿದೆ ಅಂತ ನಾನು ಅನ್ಕೋತೀನಿ. ನಿಮ್ಮೆಲ್ಲರ ಆಶೀರ್ವಾದ ಬೇಕಷ್ಟೇ. ಖಂಡಿತ ಅಣ್ಣ, ಖಂಡಿತ. ಯಾಕೆಂದ್ರೆ ಇದು ಹೊಸಬ್ರು ತಂಡ ಅಂತ ನನ್ಗೆ ಶುರುನಲ್ಲಿ ಅನ್ನಿಸ್ತು. ಬಟ್ ಹೋಗ್ತಾ ಹೋಗ್ತಾ ಹೆಂಗಾಯ್ತು ಅಂತಂದ್ರೆ, ಒಂದ್ ಚಿಕ್ಕ ಒಂದು ಉದಾಹರಣೆ ಹೇಳ್ತೀನಿ. ವಿಕ್ರಮ್ ಮೋರ್ ಸರ್, ನಮ್ಮ ಸ್ಟಂಟ್ ಕೊರಿಯೋಗ್ರಾಫರ್, ನನ್ನ ಬ್ರದರ್ನ ಫಸ್ಟ್ ಡೇ ನೋಡಿ ಅವ್ರಿಗೆ ಈಸಿಯಾಗಿ ಒಂದೊಂದು ಸ್ಟಂಟ್ಸ್ ಗಳನ್ನ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಅಂದ್ರು. ಯಾವಾಗ ಶುರುವಾಯ್ತು, ಈ ಮನುಷ್ಯನಲ್ಲಿ ಒಂದು ಸ್ಪಾರ್ಕ್ ಇದೆ ಅಲ್ಲಿ. ಅಂದ್ರೆ ತುಂಟತನ ಬಹಳ ಶುರುನಲ್ಲಿ ಇರುತ್ತೆ, ಬಟ್ ಯಾವಾಗ ಕೆಲಸ ಟೇಕ್ ಅಂತ ಆಕ್ಷನ್ ಅಂತ ಬರುತ್ತೆ, ಅಲ್ಲಿ ಒಂದು ಸ್ಪಾರ್ಕ್ ಬೇರೆ ತರಾನೇ ಇದೆ. ನೀವೆಲ್ಲರೂ ಸಿನಿಮಾದಲ್ಲಿ ಬಹಳನೇ ಖುಷಿ ಪಡ್ತೀರಾ, ಒಬ್ಬ ಹೊಸ ಆಕ್ಷನ್ ಹೀರೋ ನಮ್ಮ ಇಂಡಸ್ಟ್ರಿಗೆ ಬರ್ತಿದ್ದಾರೆ ಅಂತ. ಅಷ್ಟು ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ. ಆಮೇಲೆ ಅವರೇ ಕೂಡ ಆಕ್ಚುಲಿ ಸೆಕೆಂಡ್ ಅಂದ್ರೆ ಇದು ತುಂಬಾ 3 ದಿನ ನಮ್ ನಿಜವಾಗ್ಲೂ ಆಕ್ಚುಲಿ ಅವ್ರ ವಿಕ್ರಮ್ ಅವರು ಬಹಳ ಪ್ರೊಡ್ಯೂಸರ್ ಬಹಳ ಥ್ಯಾಂಕ್ಸ್ ಹೇಳಿದ್ರು. ಯಾಕಂದ್ರೆ ಅವ್ರು ಕೇಳಿದ್ದನ್ನ ಎಲ್ಲ ಸಲಕರಣೆಗಳನ್ನ ಅಂದ್ರೆ ಎಲ್ಲ ಇದನ್ನ ಕೊಟ್ಟು ಇವರು ಚೆನ್ನಾಗಿ ನಡ್ಸಿದ್ರು. ಅಂಡ್ ಕೊನೆ ದಿನ ಆಕ್ಚುಲಿ ಎಲ್ಲರೂ ಬೋ ಮಾಡ್ಬಿಟ್ಟು ಹೋದ್ರು. ಅಂದ್ರೆ ಒಂದು ಸೂಪರ್, ನಾವು ಅನ್ಕೊಂಡಿರ್ಲಿಲ್ಲ ಈ ಮಟ್ಟಕ್ಕೆ ನೀವು ನಟನೆ ಅಂದ್ರೆ ಆಕ್ಷನ್ ಮಾಡ್ತೀರಾ ಅನ್ನೋ ಸೀಕ್ವೆನ್ಸ್ ನ ನೀವೆಲ್ಲರೂ ಕೂಡ ಬಹಳನೇ ಖುಷಿ ಪಡ್ತೀರಾ. ಆ ಸೀಕ್ವೆನ್ಸ್ ನೋಡಿದ್ರೆ ಅದು ಪ್ರೀ ಕ್ಲೈಮ್ಯಾಕ್ಸ್ ಅಲ್ಲಿ ಬರುವಂತಹ ಒಂದು ಸಿಚುಯೇಷನ್ ಅದ್ಭುತವಾಗಿ ಬಂದಿದೆ. ಅಂಡ್ ನನಗೊಂದು ಪಾತ್ರ ಕೊಟ್ಟಿದ್ದಕ್ಕೂ ನಮ್ಮ ನಿರ್ದೇಶಕರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅದೊಂದು ಮಾರ್ಕೆಟ್ ಅಲ್ಲಿ ಒಬ್ಬ ತುಂಟ, ಅವನ್ ವೇಷಭೂಷಣ, ಅವನ್ ತಲಹರಟೆ, ಅವನೊಬ್ಬ ಪೊಲಿಟಿಕ್ಸ್ ಇದಕ್ಕೆ ಸೇರ್ಬೇಕು ಅನ್ನೋ ಒಂದು ಚಟದಿಂದ ಒಬ್ಬ ಪೊಲಿಟಿಷಿಯನ್ ಜೊತೆ ಅವ್ನು ಟ್ರಾವೆಲ್ ಮಾಡ್ತಿರ್ತಾನೆ ಅನ್ನೋ ಒಂದು ಅಂದ್ರೆ ನೋಡಕ್ ರೌಡಿ ಬಟ್ ಕಾಮಿಡಿ ಪೀಸ್ ಅನ್ನೋ ರೀತಿ ಮಜಾ ಇರುತ್ತೆ. ಎಲ್ಲರೂ ಬಹಳ ಇಷ್ಟಪಡ್ತೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಆಶೀರ್ವಾದ ಇರಲಿ ನಮ್ಮ ತಂಡಕ್ಕೆ. 18ನೇ ತಾರೀಕು ನಿಮ್ಮೆಲ್ಲರ ಮುಂದೆ ಕದಿಮ ಬರ್ತಿದ್ದಾನೆ, ದಯವಿಟ್ಟು ಆಶೀರ್ವದಿಸಿ. ಥ್ಯಾಂಕ್ ಯು ಸೋ ಮಚ್. ಜೈ ಶ್ರೀರಾಮ್. ಹಾಗೆ ನಮ್ಮ ತಂಡದವರಿಗೆ ಎಲ್ಲರಿಗೂ ಕೂಡ ಇಲ್ಲಿ ಈ ನಮ್ಮ ಕದಿಮ ಟ್ರೇಲರ್ ಲಾಂಚ್ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಇಂತ ಒಂದು ಖುಷಿ ವಿಚಾರ, ಫೈನಲಿ ನಮ್ಮ ಸಿನಿಮಾವನ್ನ ಈ ತರ ದೊಡ್ಡ ತೆರೆ ಮೇಲೆ ನೋಡೋದಕ್ಕೆ ರೆಡಿ ಆಗ್ತಾ ಇದೀವಿ. ಸೊ ಅದನ್ನ ನಿಮ್ ಜೊತೆ ಹಂಚ್ಕೋತಾ ಇರೋದು ನನಗೆ ತುಂಬಾ ಖುಷಿ ಆಗ್ತಾ ಇದೆ. ಮೊದಲನೇದಾಗಿ ನಾನು ಯಶಸ್ವಿನಿ ಅವ್ರಿಗೆ ಹಾಗೂ ಶಿವೇಶು ಪ್ರೊಡಕ್ಷನ್ಸ್ಗೆ ಅವಕಾಶಕ್ಕೆ ಹಾಗೂ ಸಾಯಿ ಪ್ರದೀಪ್ ಸರ್ ನನಗೊಂದು ಒಳ್ಳೆ ರೋಲ್ ಕೊಟ್ಟಿದ್ದಾರೆ. ಈ ರೋಲ್ ಬಗ್ಗೆ ಹೇಳ್ಬೇಕು, ಈ ಪಾತ್ರದ ಬಗ್ಗೆ ಹೇಳ್ಬೇಕು ಅಂದ್ರೆ ಇದರಲ್ಲಿ ರಂಗಭೂಮಿ ಕಲಾವಿದೆ. ನನ್ನ ನಟನೆ ಜರ್ನಿ ಸ್ಟಾರ್ಟ್ ಆಗಿದ್ ಕೂಡ ರಂಗಭೂಮಿಯಿಂದಾನೆ. ಸೊ ಹಾಗಾಗಿ ನಾನು ಐ ಬಿ ಫಾರ್ ಎವರ್ ಥ್ಯಾಂಕ್ಫುಲ್ ನಮ್ಮ ಡೈರೆಕ್ಟರ್ಗೆ. ಯಾಕಂದ್ರೆ ಈ ರೀತಿ ಒಂದು ರಂಗಭೂಮಿ ಪಾತ್ರನ ತೆರೆ ಮೇಲೆ ಮಾಡಕ್ ಅವಕಾಶ ಸಿಕ್ಕಿದ್ದಕ್ಕೆ ನಮ್ಗೆ ತುಂಬಾ ಖುಷಿ ಆಯ್ತು. ಹಾಗೆ ನಟನೆ ಮಾಡೋದಕ್ಕೂ ಕೂಡ ತುಂಬಾ ಅವಕಾಶ ಇತ್ತು. ಕ್ಯಾರೆಕ್ಟರ್ ತುಂಬಾ ಚೆನ್ನಾಗಿದೆ ಈ ಕ್ಯಾರೆಕ್ಟರ್ದು. ಹಾಗೆ ಚಂದನ್ ಅವ್ರ ಜೊತೆ ಆಕ್ಟ್ ಮಾಡೋದಕ್ಕೆ ಆ ಲವ್ ಸ್ಟೋರಿ ಆರ್ಕ್ ಏನಿದೆ, ಇಟ್ ವಾಸ್ ವೆರಿ ಬ್ಯೂಟಿಫುಲ್. ಹಾಗೆ ನೀವು ಆಲ್ರೆಡಿ ಸಾಂಗ್ ನೋಡಿದೀರಾ, ಮ್ಯೂಸಿಕ್ ತುಂಬಾ ಚೆನ್ನಾಗಿ ಬಂದಿದೆ. ಶಶಾಂಕ್ ಸರ್ ತುಂಬಾ ಚೆನ್ನಾಗಿ ಮ್ಯೂಸಿಕ್ ಡೈರೆಕ್ಷನ್ ಮಾಡಿದ್ದಾರೆ. ಹಾಗೆ DOP ಸರ್ ಕೂಡ ತುಂಬಾ ಫ್ರೇಮ್ಸ್ ನ ಎಷ್ಟು ಚೆನ್ನಾಗಿ ತೋರಿಸಿದ್ದಾರೆ ಅಂದ್ರೆ ನನಗೆ ನೋಡ್ತಾ ಈ ತರ ಎಲ್ಲ ನಾವು ಶಾರ್ಟ್ಸ್ ತೆಗ್ದಿದ್ವಾ ಅಂತ ಅನಿಸ್ತು. ಸೊ ಓವರ್ ಆಲ್ ನಂಗೆ ತುಂಬಾ ಖುಷಿ ಆಗ್ತಾ ಇದೆ. ಇದೇ ಏಪ್ರಿಲ್ 18ಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ತಂಡಕ್ಕಿರುತ್ತೆ, ನಮ್ಮ ಸಿನಿಮಾಗಿರುತ್ತೆ ಅಂತ ಅನ್ಕೊಂಡಿದೀನಿ. ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನಾನು ಸುಮಾರು ಇದರಲ್ಲಿ ಮಾಡಿದ್ದೀನಿ ಸರ್. ಸಂಚಯದಲ್ಲಿ ಮುಖ್ಯವಾಗಿ ಸಂಚಯ ತಂಡದಲ್ಲಿ ಆಕ್ಟ್ ಮಾಡ್ತಾ ಇದ್ದೆ. ಕಥಾಸ್ಯ ಈ ತರ ಹಲವಾರು ಸಿನಿಮಾ. ಇಲ್ಲ, ಈಗ ರೀಸೆಂಟ್ ಆಗಿ ಭಾವತಿರಯಾನ ಅಂತ ಒಂದು ಸಿನಿಮಾ ಬಂತು, ಅದ್ರಲ್ಲಿ ಕೂಡ ಆಕ್ಟ್ ಮಾಡಿದ್ದೀನಿ. ಅದ್ಬಿಟ್ಟು UIL ಒಂದು ಚಿಕ್ಕ ರೋಲ್ ಮಾಡಿದ್ದೆ. ಇಲ್ಲ ನಂದು ಟ್ರೋಲ್ ಸಾಂಗ್ ಎಲ್ಲ ಇದ್ನಲ್ಲ ಸರ್, ಫ್ರೆಂಡ್. ಖಂಡಿತವಾಗ್ಲು ಸರ್, ಯಾಕಂದ್ರೆ ಹೌದೌದು, ಅದಕ್ಕೆ ಫಾರ್ ಎವರ್ ಥ್ಯಾಂಕ್ಫುಲ್ ಎಲ್ಲರಿಗೂ ಕೂಡ. ಬಟ್ ಅದೇ ಹೇಗಂದ್ರೆ ಕಥೆನೇ ಕ್ಯಾರೆಕ್ಟರ್ ಹಾಕಿ ಬರ್ದಿದ್ದಾರೆ ಸರ್. ತುಂಬಾ ಸ್ಟ್ರಾಂಗ್ ಕ್ಯಾರೆಕ್ಟರ್ ಇದೆ ಅಂಡ್ ಪರ್ಫಾರ್ಮೆನ್ಸ್ ತುಂಬಾ ಅವಕಾಶ ಇತ್ತು ಈ ಕ್ಯಾರೆಕ್ಟರ್. ಸೊ ಹಾಗಾಗಿ ಈ ಸಿನಿಮಾ ನನಗೆ ತುಂಬಾ ಇಂಪಾರ್ಟೆಂಟ್ ಅಂಡ್ ಇದು ಎಲ್ಲರಿಗೂ ಎಷ್ಟಾಗುತ್ತೋ ಅಷ್ಟು ರೀಚ್ ಆಗಲಿ ಅಂತ ನಾನು ಹೋಪ್ ಮಾಡ್ಕೋತಾ ಇದ್ದೀನಿ. ಟ್ರೋಲ್ ಆಗುತ್ತೆ ಹೇಗಾದ್ರೂ ಬಟ್ ಫೇಮಸ್ ಆಗಲಿ ಸರ್, ಟ್ರೋಲ್ ಆಗೋದು. ಥ್ಯಾಂಕ್ ಯು ಅನುಷಾ, ಆಲ್ ದ ವೆರಿ ಬೆಸ್ಟ್. ಅನುಷಾ ವಾಯ್ಸ್ ಒಂಥರ ಸ್ವೀಟ್ ಆಗಿದೆ, ಚೆನ್ನಾಗಿದೆ ಕೇಳೋದಕ್ಕೆ.
ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಂಕರ್ಗೆ ಥ್ಯಾಂಕ್ಸ್ ಹೇಳ್ಕೊತೀನಿ, ಎಲ್ಲರ ಜೊತೆ ಮಾತಾಡಿಸಿ ಕೊನೆಗೆ ಮೈಕ್ ಕೊಟ್ಟಿದ್ದಕ್ಕೆ. ಈಗ ಇವ್ರು ಹೇಳಿರೋದನ್ನೇ ಒಂದು ಸ್ವಲ್ಪ ಎತ್ಕೊಂಡು ಮಾತಾಡ್ಬಿಟ್ರೆ ಮುಗ್ದೋಗುತ್ತೆ. ಫಸ್ಟು ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ನಮಸ್ಕಾರ, ಹಿರಿಯರಿಗೆ ನಮಸ್ಕಾರ, ಬಂದಿರೋ ಎಲ್ಲ ನನ್ನ ಫ್ರೆಂಡ್ಸ್ ನಮಸ್ಕಾರ. ನಮ್ಮ ಗುರುಗಳು ಯೋಧರ ಸರ್ ಬಂದಿದ್ದಾರೆ, ತುಂಬಾ ಖುಷಿ ಆಯ್ತು ಇವತ್ತು. ಮತ್ತೆ ನನ್ನ ಸ್ನೇಹಿತರು ಎಲ್ಲ ಬಂದಿದ್ದಾರೆ. ಸಿನಿಮಾ ಅಂತ ಬಂದ್ರೆ ಫಸ್ಟ್ ಸಿನಿಮಾ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡಿದ್ ನಾನೇನೆ ಇಲ್ಲಿ. ಸರಿ ಏನ್ ಮಾಡೋಣ ಅಂತ ಅಂದಾಗ ಒಂದು ಬ್ಯಾಡ್ ಫೇಸ್ ಬಂತು ಒಂದ್ ಟೈಮಲ್ಲಿ. ನನ್ನ ಫ್ರೆಂಡ್ ಅಲ್ಲೇ ಕುಂತಿದ್ದಾನೆ ಧನುಷ್ ಅಂತ. ಏನೋ ಮಾಡೋದು ಇವಾಗ ಅಂದ್ರೆ ಹೀರೋ ಆಗ್ಬಿಡ್ ಮಗ ಅಂದ. ಅವ್ನಿಗೆ ಬೇರೆ ಏನು ಹೇಳಲಿಲ್ಲ. ಸೊ ಹಂಗೆ ಆಯ್ತು ಅವ್ನು ಹೇಳ್ದಂಗೆನೆ. ಸಿನಿಮಾದಲ್ಲಿ ತುಂಬಾ ಸಪೋರ್ಟ್ ಆಗಿ ಬಂದಿದ್ದು ಅಂತಂದ್ರೆ ಭೀಮೇಶ್ ಬಾಬು ಸರ್, ಅವ್ರು ತುಂಬಾ ಧನ್ಯವಾದ ಹೇಳ್ತೀನಿ. ಯಾಕಂದ್ರೆ ಅದಕ್ ಮುಂಚೆ ಒಂದು ಟೀಮ್ ಇತ್ತು, ನಾನು ಅವಾಗ ಆ ಟೀಮ್ ಇಟ್ಕೊಂಡಿದ್ದು ನಾನು ಖಂಡಿತ ಸಿನಿಮಾ ಮಾಡ್ತಾ ಇರ್ಲಿಲ್ಲ. ಅವ್ರು ಬಂದು ಕಟ್ಕೊಟ್ಟಿದಂತ ತಂಡನೇ ನಮ್ ಶಶಾಂಕ್ ಸರ್, DOP ಸರ್, ನಿರ್ದೇಶಕರು ಎಲ್ಲರೂ. ಸೊ ಫೈನಲ್ ಗೆ ರಿಲೀಸ್ ಆಗೋ ತರ ಬಂದಿದೀವಿ ಅಂತಂದ್ರೆ ನಮ್ಗೆ ಒಂದ್ ಸ್ವಲ್ಪ ಆಶ್ಚರ್ಯನೇ. ತುಂಬಾ ಕಷ್ಟಪಟ್ಟಿದೀವಿ ಇದಕ್ಕೆ, ಟೆಕ್ನಿಕಲಿ ಆಗಿರ್ಲಿ, ಪ್ರತಿಯೊಂದಕ್ಕೂ ಲೊಕೇಶನ್ ಹುಡ್ಕೋದಿದ್ದ ಆಗಿರ್ಲಿ. ಹಾ ಸರ್, ಏನು ಇಲ್ಲ, ಫಸ್ಟ್ ಪ್ರೊಡ್ಯೂಸರ್ ಹುಡುಕ್ತೆ. ಸಿನಿಮಾ ಹೆಂಗ್ ಮಾಡ್ಬೇಕು ಅಂದ್ರೆ ಫಸ್ಟ್ ಪ್ರೊಡ್ಯೂಸರ್ ಹುಡುಕ್ಬೇಕು. ಹೆಂಗೋ ಇದಾಗ್ತದೆ ಸರ್ ಪ್ರೊಡ್ಯೂಸರ್ನ. ನಮ್ ಟಿ ಕುಮಾರ್ ಸರ್ ತುಂಬಾ ಕಷ್ಟಪಟ್ಟು, ಅಂದ್ರೆ ಹೋಗಿದ ತಕ್ಷಣ ನಾವು ಏನ್ ಮಾಡ್ತಿದ್ದೆ ಸರ್, ನಾನು ಜಿಮ್ ಮತ್ತೆ ಜಿಮ್ ಮಾಡ್ಬಿಡ ನಾವು ಒಂದು ಸರ್. ಆಲ್ರೆಡಿ ಒಬ್ರು ದೊಡ್ಡವ್ರು ಜಿಮ್ ಮಾಡ್ಕೊಟ್ಟವ್ರೆ, ನೀವೇನಾದ್ರು ಬೇರೆ ಮಾಡಿ ಅಂತಾಗ ಸರಿ ಏನ್ ಮಾಡ್ಬೇಕು ಅಂತಂದಾಗ ಇವ್ರ ಜೊತೆ ಅವ್ರ ಹತ್ರ ಮಾತಾಡಿದಾಗ ಆಯ್ತು ಸರಿ ಆಯ್ತು, ಏನ್ ಬಜೆಟ್, ಈ ತರ ಬಜೆಟ್ ಹೋಯ್ತಾ 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 ಅದು ಒಂದು ಡಬ್ಬಲು ತ್ರಿಬಲು ಆಗೋಯ್ತು. ಅದಕ್ಕೆ ನಾನ್ ಜವಾಬ್ದಾರಿ ಅಲ್ಲ, ಸಿನಿಮಾ ಜವಾಬ್ದಾರಿ. ಅವ್ರ ಒಪ್ಪಿಗೆ ಮೇಲೆ ಆಗಿರೋದು, ಒಟ್ಟಿನಲ್ಲಿ ಅದೇನು ಸಮಸ್ಯೆ ಇಲ್ಲ. ಇಲ್ಲ ಸರ್, ಏನಿಲ್ಲ, ಏನು ತಗೊಂಡಿಲ್ಲ, ಎಲ್ಲ ಇವರೇ ಮಾಡಿಸಿದ್ರು. ಆನ್ ದ ಸ್ಪಾಟ್ ನಡೆದಿದ್ದಲ್ಲಿ ಎಲ್ರು ನಿಜವಾಗ್ಲೂ ಎಲ್ರು ಬಹಳ ಅವತ್ತು ಪ್ರಶಂಸೆ ಕೊಟ್ಟರು ಸರ್. ನಿಜವಾಗ್ಲೂ ಇವರ ನಟನೆ ಜೊತೆಗೇನೆ ಸ್ಟಂಟ್ಸ್ ಬಹಳನೇ ಅದ್ಭುತವಾಗಿ, ಸ್ಟಂಟ್ಸ್ ಅಷ್ಟೇನೆ ಅಲ್ಲ, ಮತ್ತೆ ಡ್ಯಾನ್ಸ್ ಇದಕ್ಕೂ ಅಷ್ಟೇನೆ ಜಾಸ್ತಿ ಕಾಲಾವಕಾಶನ ಸಿಕ್ಕಿರ್ಲಿಲ್ಲ ಅವ್ರಿಗೆ. ಅಷ್ಟು ಚಿಕ್ಕ ಟೈಮಲ್ಲೇನೆ ಪ್ರಾಕ್ಟೀಸ್ ಮಾಡಿದ್ದು ನಿಜವಾಗ್ಲು. ಈ ಪ್ರೊಡ್ಯೂಸರ್ ಕ್ಯಾಚ್ ಹಾಕೊಂಡ್ಬಿಟ್ರಿ ಅಂದ್ರೆ ಈಗ ಪ್ರೊಡ್ಯೂಸರ್ಗೆ ದುಡ್ಡು 3 ಪಟ್ಟು ಆಗಿದೆ, ವಾಪಸ್ ಕೊಡೋಕೆ ಗ್ಯಾರಂಟಿ ಬರುತ್ತೆ ಸರ್. ಎಲ್ಲ ಒಟ್ಟಿನಲ್ಲಿ ಎಲ್ಲ ನಿಮ್ಗಳ ಸಪೋರ್ಟ್ ಇಂದ ಆಡಿಯನ್ಸ್ ನಿಜವಾಗ್ಲೂ ತಗೋತಾರೆ ಅನ್ನೋ ಭರವಸೆಯಿಂದ ಬಜೆಟ್ ಸ್ವಲ್ಪ ಧೈರ್ಯ ಮಾಡಿದೀವಿ ಎಲ್ಲ ಸೇರ್ಕೊಂಡು. ನಮ್ಮ ಮೇನ್ TC ಶಿವಕುಮಾರ್ ಸರ್ ಅಂತ ಅವರು ಅಂದ್ರೆ ಇನಿಷಿಯಲಿ ಹೋಗ್ತಾ ಹೋಗ್ತಾ ಯಾಕೆ ಇಷ್ಟ ಆಗ್ತಿದೆ ಏನೋ ಅಂತ ಒಂದ್ ಸ್ವಲ್ಪ ಪ್ರಶ್ನೆಗಳು ಬರುತ್ತಲ್ವಾ ಸರ್, ಸುಮ್ಮನೆ ಏನು ಕೇಳೋದಂಗೆ ಕೊಟ್ಬಿಟ್ರು ನನಗೆ. ಸೊ ಆಮೇಲೆ ನಾವು ಹೋಗಿ ತೋರಿಸಿ ಈ ತರ ಶೂಟ್ ಮಾಡ್ತಾ ಇದೀವಿ. ಅವ್ರ ಶೂಟಿಂಗ್ ಸೆಟ್ಗಳು ಬಂದು US ಇಂದ ಡೈರೆಕ್ಟ್ ಶೂಟಿಂಗ್ ಸೆಟ್ಗಳಿಗೆ ಬರ್ತಾ ಇದ್ರು ಅವ್ರು ಬಂದು ಹೌದು ಈ ತರ ನಡೀತಾ ಇದೆಯಾ, ಇದಕ್ಕೆ ಈ ತರ ಖರ್ಚು ಆಗ್ತಿದ್ಯಾ, ಸರಿ ಆಯ್ತು. ಏನೋ ಆ ಖರ್ಚಿಗೆ ತಕ್ಕನಾಗಿ ಶೂಟಿಂಗ್ ಮಾಡಿಲ್ಲ ಅಂತಂದ್ರೆ ತಪ್ಪಾಗ್ಬಿಡುತ್ತೆ. ಆ ಖರ್ಚಿಗೆ ತಕ್ಕನಾಗಿ ನಾವೊಂದು ಒಳ್ಳೆ ರೀತಿಲಿ, ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಶೂಟ್ ಮಾಡೋದು ತುಂಬಾ ಕಷ್ಟ ಆಯ್ತು ಸರ್. ಯಾಕಂದ್ರೆ ಆ ಲೊಕೇಶನ್ ಚಾರ್ಜಸ್ ಆಗಿರ್ಲಿ, ಆ ಜನಗಳನ್ನ ಇದ್ ಮಾಡೋದಲ್ಲಿ, ಆಮೇಲೆ ನಾವು ಅದೆಲ್ಲ ಸೆಟಪ್ ಮಾಡೋಕೆನೆ ನಾವ್ ಅರ್ಧ ದಿನ ಹೋಗ್ಬಿಡ್ತಿತ್ತು. ಅವಾಗ ನಾವಿನ್ ಅರ್ಧ ದಿನ ಶೂಟಿಂಗ್ ಮಾಡ್ಕೊಂಡು ಎಕ್ಸ್ಟೆಂಡ್ ಆಗ್ತಾ ಇತ್ತು. ಸೊ ಹಂಗಾಗಿ ಖರ್ಚುಗಳು, ಮತ್ತೆ ಹೊರಗಡೆ ಸಾಂಗ್ಸ್ಗಳು 5-6 ಸಾಂಗ್ಸ್ಗಳು ಶೂಟ್ ಮಾಡೋದಾಗಿರ್ಲಿ, ಮತ್ತೆ ಫೈಟ್ ಮಾಸ್ಟರ್ಗಳು ಅಂತ ನಾನು ತುಂಬಾ ನೆನ್ಸ್ಕೊಂತೀನಿ. ವಿಕ್ರಮ್ ಸರ್ ಮತ್ತೆ ಮಾಸ್ಮದ ಸರ್, ಅವರು ಹೆಂಗೆ ಅಂತಂದ್ರೆ ಹೊಸೊಬ್ಬ ಅಂತ ಅಂದ್ರೆ ನೀನ್ ಕಷ್ಟ ಪಡೋಕ್ ರೆಡಿ ಇದೆಯಾ ಅಂದ್ಮೇಲೆ ನಾನು ಕಷ್ಟ ಪಡೋಕ್ ರೆಡಿ ಇದೀನಿ, ಮಾಡು, ಟಫ್ ಆಗಿ ಮಾಡು. ಸೊ ಅಷ್ಟೇ ಸೇಫ್ಟಿಯಾಗಿ ಮಾಡ್ಕೊಂಡು, ಅಷ್ಟೇ ಸೇಫ್ಟಿ ಇಟ್ಕೊಂಡು ಫೈಟ್ಸ್ ತುಂಬಾ ಚೆನ್ನಾಗಿ ಮಾಡ್ಕೊಟ್ರು. ರಾಜು ಮಾಸ್ಟರ್, ಡ್ಯಾನ್ಸ್ ಮಾಸ್ಟರ್, ಅವರು ಅಷ್ಟೇ ತುಂಬಾ 5 ಸಾಂಗ್ ಅವರೇ ಮಾಡ್ಕೊಟ್ರು, ತುಂಬಾ ಚೆನ್ನಾಗಿ ಮಾಡ್ಕೊಟ್ರು. ನಮ್ ಶಶಾಂಕ್ ಸರ್ ವರ್ಕ್ ನಾನ್ ಹೇಳಂಗಿಲ್ಲ, ನೀವೇ ನೋಡ್ಬಿಟ್ರಿ ಅದು ಅದ್ಭುತವಾಗಿ ಬಂದಿದೆ ಅಂತ. ನಾನ್ ಹೇಳಿದ್ರೆ ನನ್ ಪಿಕ್ಚರ್ ಆಗುತ್ತೆ, ಬಟ್ ಎಲ್ಲ ನನ್ನ ಸ್ನೇಹಿತರಾಗಿರ್ಲಿ, ನೋಡಿದವರಾಗಿರ್ಲಿ, ಅಂದ್ರೆ ನಮ್ದು ಸಪೋರ್ಟ್ ಏನು ಅಂತಂದ್ರೆ ನಾವೊಂದು 15 ವರ್ಷದಿಂದ ಏನ್ ಫ್ರೆಂಡ್ ಇಟ್ಕೊಂಡಿದೀನಿ, ಹೋದ್ ತಿಂಗಳು ಪರಿಚಯ ಫ್ರೆಂಡು ಬಂದಿದ್ದಾನೆ. ಸೊ ಆ ಫ್ರೆಂಡ್ಶಿಪ್ ಹೆಂಗಿದೆ ಅಂತಂದ್ರೆ ಒಂದ್ಸತಿ ಇಷ್ಟ ಆಗ್ಬಿಟ್ರೆ ಸರ್, ನನ್ನ ಫ್ರೆಂಡ್ಸ್ಗಳು ನನ್ನ ಜೊತೆ ಇರ್ತಾರೆ, ಅದೊಂದು ಧೈರ್ಯ ನನಗೆ. ಹಂಗೆ ಎಲ್ಲ ಸಪೋರ್ಟ್ ಇಂದ ಕಡಿಮೆ ಮುಗ್ತಿದೆ. ನೋಡಿದ್ದೀನಿ ಸರ್, ಫ್ರೆಂಡ್ಸ್ ಕೆಲವು ನೋಡಿದ್ದಾರೆ. ಅಂದ್ರೆ ನಾನ್ ಅನ್ಕೊಂಡಿರ್ಲಿಲ್ಲ ನೀನ್ ಮಾಡ್ತೀಯ ಈ ತರ ಅಂತ ಹೇಳಿದ್ದಾರೆ ಮೊದಲನೇ ಮಾತು. ಇಲ್ಲ, ನೀನನ್ ತುಂಬಾ ದಿನದಿಂದ ನೋಡ್ಬಿಟ್ಟಿದೀವಲ್ಲ, ಈ ತರ ಸ್ಕ್ರೀನ್ ಮೇಲೆ ನೀನು ಈ ತರ ನೋಡ್ತೀನಿ ಅಂತ. ಬಟ್ ಏನಂತಂದ್ರೆ ಸ್ಕ್ರೀನ್ ಅಲ್ಲೂ ನಿನ್ ರಿಯಲ್ ಲೈಫ್ಗೂ ತುಂಬಾ ಮ್ಯಾಚ್ ಆಗುತ್ತೆ ಅಂತ ಅಂದಿದ್ದಾರೆ.
ಸಿಕ್ಕಾಪಟ್ಟೆ ಒಳ್ಳೆ ರೀತಿ ಸರ್, ಯಾರಿಗೂ ತಪ್ಪಾಗಿಲ್ಲ ನೋಡಿ. ಜಿಮ್ ಟ್ರೈನರ? ಹೌದು ಮೇಡಮ್. ಎಲ್ಲಿದೆ ಜಿಮ್? ನಾಗರಬಾವಿಲಿ ಇತ್ತು, ಈಗ ಸದ್ಯಕ್ಕೆ ಒಂದ್ ಸ್ವಲ್ಪ ಸರ್ ಬನ್ನಿ. ಥ್ಯಾಂಕ್ ಯು ಚಂದನ್ ಅವರೇ, ಆಲ್ ದಿ ವೆರಿ ಬೆಸ್ಟ್. ಯಾಕೆಂದ್ರೆ ಫಸ್ಟ್ ಸಿಮ್ ಅಲ್ವಾ, ಸ್ವಲ್ಪ ಕಾಸ್ಟ್ಲಿ ಎಕ್ಸ್ಪೀರಿಯನ್ಸ್ ಚೆನ್ನಾಗಿ ಆಗಲಿ ಮೇಡಮ್. ಕಾಸ್ಟ್ಲಿ ಎಕ್ಸ್ಪೀರಿಯನ್ಸ್ ಯಾಕೆಂದ್ರೆ ಎಲ್ಲರೂ ಅವರು ಆಕ್ಚುಲಿ 6 months ಜರ್ನಿ ನಮ್ದು ಮೇಡಮ್ದು. ಬೇರೆ ನಮ್ಮ ಯೋಗೇಶ್ ಥ್ರೂ ಯೋಗಿ ಬ್ರದರ್ ಇದ್ದಾರೆ, ಅವ್ರ ಥ್ರೂ ಮತ್ತೆ ನಮ್ಮ ಸಿನಿಮಾಸ್ ಅರುಣ್ ಥ್ರೂ ಪರಿಚಯ ಆದ್ರು ಮೇಡಮ್. ಇಲ್ಲಿವರೆಗೂ ಇವತ್ತಿನ ಸ್ನೇಹ ಬಂದಿದೆ. 6 ತಿಂಗಳಿಂದ ನಾವು ಪ್ಲಾನ್ ಮಾಡಿ ಆಕ್ಚುಲಿ ನಾವು ಸಿನಿಮಾ ಸೇಲ್ ಮಾಡಿ ರಿಲೀಸ್ ಮಾಡ್ಬೇಕನ್ನೋ ಪ್ಲಾನ್ ಅಲ್ಲಿ ಇದ್ವಿ. ಈಗ ಎಲ್ಲರಿಗೂ ಗೊತ್ತಿರೋಂಗೆ ಮಾರ್ಕೆಟ್ ಸ್ವಲ್ಪ ಮಾರ್ಕೆಟಿವಿಟಿ ಕಡಿಮೆ ಇರೋದ್ರಿಂದ ನಾವು ರಿಸ್ಕ್ ತಗೊಂಡು, ಅಂದ್ರೆ ಮೇಡಮ್ ಇಲ್ಲ ಸರ್ ನಾವು ವೆಯ್ಟ್ ಮಾಡ್ತಾ ಕೂತ್ರೆ ಆಗಲ್ಲ, ರಿಲೀಸ್ ಮಾಡ್ಬಿಡೋಣ, ಚೆನ್ನಾಗಿ ಬಂದಿದೆ ಸಿನಿಮಾ ಬರೋಣ ಅಂತ ಹೇಳಿ ಬಂದ್ರು. ನಾವು ಆಕ್ಚುಲಿ 18ನೇ ತಾರೀಕು ಅಂತ ಹೇಳಿ 1.5 ತಿಂಗಳಿಂದಲೂ ಪ್ಲಾನ್ ಮಾಡಿ ರಿಲೀಸ್ ಸೆಟ್ ಮಾಡಿ ಪ್ಲಾನ್ ಮಾಡಿ ಮಾಡ್ತಾ ಇದೀವಿ. ಬಟ್ ಕೆಲವು ಸಿನಿಮಾಗಳು ಹಿಂದೆ ಮುಂದೆ ಆಗುತ್ತೆ. 18ನೇ ತಾರೀಕು ಬರ್ತಾ ಇದೀವಿ, ಎಲ್ಲರೂ ನೋಡಿ ಆಶೀರ್ವದಿಸಿ. ಒಳ್ಳೆ ಆಕ್ಷನ್ ಎಂಟರ್ಟೈನ್ಮೆಂಟ್ ಅಂತ ಸಿನಿಮಾ. ನಮ್ಗೆ ಬೇಸಿಕಲಿ ಇದು ನಾರ್ತ್ ಕರ್ನಾಟಕ, ಮೈಸೂರು ಏರಿಯಾ ಎಲ್ಲ ತುಂಬಾ ಚೆನ್ನಾಗಿ ಹೋಗುತ್ತೆ ಅಂತ ಅನ್ಸುತ್ತೆ. ಯಾಕೆಂದ್ರೆ ಆಕ್ಷನ್ ಆ ಕಡೆ ಚೆನ್ನಾಗಿ ತಗೋತಾರೆ. ಸೊ ಓವರ್ ಆಲ್ ಒಂದು 100% ಪ್ಲಾನ್ ಮಾಡಿದೀವಿ ಎಂಟೈರ್ ಕರ್ನಾಟಕ. ಥ್ಯಾಂಕ್ ಯು. ಅಂಡ್ ದೆನ್ ಚಂದನ್ ಅವ್ರಿಗೂ ಕೂಡ ಥ್ಯಾಂಕ್ ಯು. ಅವರು ನೋಡಕ್ಕೆ ಸುಮ್ಮನೆ ಇಷ್ಟೇ ಮಾತಾಡಿದ್ರು, ಬಟ್ ನಿಜವಾಗ್ಲೂ ಕದಿಮನೆ ಮಾತಾಡ್ಬೇಕಾದ್ರೆ ಎಲ್ಲ ಆಲ್ರೆಡಿ ಮೈಂಡ್ ಫಿಕ್ಸ್ ಮಾಡಿ ಮಾತಾಡ್ತಾ ಇರ್ತಾರೆ. ಸೊ ಥ್ಯಾಂಕ್ ಯು. ಒಳ್ಳೇದು ಹೇಳ್ತೀನಿ ಅಂತ ನೀವು ತಾನೇ ಹೇಳಿದ್ದು ನನ್ನ ಒರಿಜಿನಲ್ ಕ್ಯಾರೆಕ್ಟರ್. ಥ್ಯಾಂಕ್ ಯು. ಹಾಂ ಸರ್. ಸರ್ ಆಕ್ಚುಲಿ ಮೇಡಮ್ ಹೆಂಗಂದ್ರೆ ಆಲ್ರೆಡಿ ಅವ್ರು ಚೂಸ್ ಮಾಡ್ಕೊಂಡು ಬಂದ್ಬಿಟ್ಟಿದ್ದಾರೆ ಮೇಡಮ್ ಮತ್ತೆ ಚಂದ್ರನ್ ಅವರು. ಹೆಂಗಂದ್ರೆ ಆಲ್ರೆಡಿ ಅವ್ರಿಗೊಂದು ಬೇಸ್ ಇದೆ ಸರ್, ಈ ಏರಿಯಾದಲ್ಲಿ ನಂಗೆ ಇದೇ ಥಿಯೇಟರ್ ಬೇಕಂತ. ಜನರಲ್ ಆಗಿ ನಾವು BC ಸೆಂಟರ್ಗಳು ಕಾನ್ಸಂಟ್ರೇಟ್ ಮಾಡಲ್ಲ ಸರ್, A ಸೆಂಟರ್ಸ್ ಆ ತರ ಕಾನ್ಸಂಟ್ರೇಟ್ ಮಾಡ್ತೀವಿ. ಬೇರೆ ಸಿನಿಮಾಗಳು ಇವ್ರು ಮೇಜರ್ ಕಾನ್ಸಂಟ್ರೇಟ್ ಮಾಡ್ತಾ ಇರೋದು B ಸೆಂಟರ್ಸ್, ಬಿಕಾಸ್ ಇಟ್ಸ್ ಆಕ್ಷನ್ ಅಂಡ್ ದೆನ್ ಲೋಕಲ್ಗೆ ಕನೆಕ್ಟ್ ಆಗೋಂಥ ಸಿನಿಮಾ ಸರ್ ಇದು. ಆಮೇಲೆ ಮತ್ತೆ ಈ ಕೆಲವು ಮಾರ್ಕೆಟ್ ಪ್ಲೇಸ್ಗಳು ಅಲ್ಲೆಲ್ಲ ರೆಗ್ಯುಲರ್ ನಡೆಯುವಂತ ದಂಧೆಗಳು, ರೆಗ್ಯುಲರ್ ಆಗಿ ಏನೇನು ಈ ಮಾರ್ಕೆಟ್ ಅಲ್ಲಿ ಮಿಸ್ಸೆಲೆನ್ಸ್ ನಡೆಯುತ್ತಲ್ಲ ಸರ್, ಫೈನಾನ್ಸ್ ವ್ಯವಹಾರ ಇರ್ಬೋದು, ಇದ್ರದ್ದಕ್ಕೆಲ್ಲ ಒಂದು ಸೂಕ್ತವಾದಂತ ಒಂದು ಸಿನಿಮಾ ಇದು. ಸೊ ಹಂಗಾಗಿ ಅದ್ರ ಜೊತೆ ಲವ್ ಸೆಂಟಿಮೆಂಟ್ ಎಲ್ಲ ಚೆನ್ನಾಗಿರೋದ್ರಿಂದ ಸೊ ಅವ್ರು ಆಲ್ರೆಡಿ ಪ್ಲಾನ್ ಮಾಡಿದ್ದಾರೆ ಈ ಏರಿಯಾದಲ್ಲಿ ಇದೇ ಥಿಯೇಟರ್ ಬೇಕು ಸರ್, ಬೇರೆ ಯಾವ್ದು ಬೇಡ, ನಮ್ಗಿಂತ ಚೆನ್ನಾಗಿರೋದು ಬಂದ್ರು ಬೇಡ, ಬೇದು ಬೇಡ ಅನ್ನೋ ತರ. ನೋಡಿದೀನಿ ಸರ್, ಚೆನ್ನಾಗಿದೆ. ಅದಕ್ಕೆ ನಾನು ಹೇಳಿದೆ ಸರ್, ಇದು ನಾರ್ತ್ ಕರ್ನಾಟಕ ಮತ್ತೆ ನಮ್ಮ ಮೈಸೂರು ಏರಿಯಾ ಚೆನ್ನಾಗಿ ಕಚ್ಕೊಳ್ಳುತ್ತೆ ಸರ್ ಸಿನಿಮಾ. ಸೌತ್ ಕೇಂದ್ರ ಸ್ವಲ್ಪ ಕಷ್ಟ ಸರ್ ಇದೆ, ಯಾಕಂದ್ರೆ ಆಕ್ಷನ್ ಸಿನಿಮಾ ಸೌತ್ ಕೇಂದ್ರ ಎಲ್ಲ ಅಷ್ಟು ಹೋಗಲ್ಲ. ಸೊ ಬೇರೆ ಎಲ್ಲ BKT ಮತ್ತೆ ಇದೆಲ್ಲ ಚೆನ್ನಾಗಿ ಪ್ಲಾನ್ ಮಾಡಿದೀವಿ ಸರ್. 125 ಸೆಂಟರ್ಸ್ ಇನ್ಕ್ಲೂಡಿಂಗ್ ಮಾಲ್. ಥ್ಯಾಂಕ್ ಯು. ಥ್ಯಾಂಕ್ ಯು ವೆಂಕಟ್ ಗೌಡ ಅವರೇ. ಸರ್ ಅರಸು ಸರ್. ಎಲ್ಲ ಬರ್ತಾಗಿದ್ದೀನಿ. ಅಣ್ಣವ್ರು ಬರ್ತಾರೆ. ಕೋಟೇಶ್ವರ್ ಸರ್. ಒಂಚೂರು ಧೈರ್ಯ ಬಂತು ಅನ್ಸುತ್ತೆ. ಸೊ ಪ್ರೊಡ್ಯೂಸರ್ ಬಗ್ಗೆ ಹೇಳ್ಬೇಕಂದ್ರೆ ಬಾಬು ಸರ್ ಹೇಳ್ದಂಗೆ ನಿಜವಾಗ್ಲೂ ಏನ್ ಮಾತಾಡಿರ್ತಾರೆ ಅದನ್ನ 100% ಆ ಡೇಟ್ಗೆ ಮಧ್ಯಾಹ್ನ ಕ್ಲಿಯರ್ ಮಾಡಿರ್ತಾರೆ, ಅದು ನನಗೆ ಗೊತ್ತು. ಮತ್ತೆ ನಮ್ಮ ಡೈರೆಕ್ಟ್ರು ಹೀರೋ ಎಲ್ಲ ಹೊಸಬ್ರು ಅಂತ ಅನ್ಸಲ್ಲ. ನಾನು ಡ್ಯಾನ್ಸ್ ಇರೋದು 2 ದಿವಸಕ್ಕೆ 2 ಸಾಂಗ್, ಒಂದೊಂದು ಸಾಂಗ್ ಮಾಡಿದ್ವಿ, ಅಷ್ಟು ಫಾಸ್ಟ್. ಫೈಟ್ ಬಗ್ಗೆ ವಿಕ್ರಮ್ ಅಷ್ಟು ಹೇಳಿದ್ದಾರೆ ಆಗಲೇ ಪಾಪ ಅವರು. ಚೆನ್ನಾಗಿ ಒಂದ್ ಸಿನಿಮಾ ಅಂತ ಅನ್ಸಲ್ಲ, ಫಸ್ಟ್ ಸಿನಿಮಾ ಅಂತ ಅನ್ಸಲ್ಲ. ತುಂಬಾ ಅವ್ರು ಹೇಳ್ತಾರೆ ಮೇ ಬಿ ಫಸ್ಟ್ ಸಿನಿಮಾ ಅಂತ, ತುಂಬಾ ಕಲ್ತಿದ್ದಾರೆ, ಹೋಮ್ ವರ್ಕ್ ಮಾಡಿದ್ದಾರೆ ಅನ್ಸುತ್ತೆ ಜಿಮ್ ಅಲ್ಲಿ. ನಮ್ಮ ಹೀರೋ ಜಿಮ್ ಅಲ್ಲಿ ವರ್ಕೌಟ್ ಮಾಡಿಸಿದ್ದಾರೆ ಡೈರೆಕ್ಟರ್ಗೆ. ಮತ್ತೆ ಮ್ಯೂಸಿಕ್ ಬಗ್ಗೆ ನಾನು ಅವ್ರನ್ನ ಯೂಟ್ಯೂಬ್ ಅಲ್ಲಿ ಎಲ್ಲೋ ನೈಟ್ ಅಲ್ಲಿ ಕಾರಲ್ಲಿ ಸಾಂಗ್ ಆಡೋದು ಅದನ್ನ ಮಾತ್ರ ನಾನು ಫಾಲೋ ಅಪ್ ಮಾಡ್ತಾ ಇದ್ದೆ. ಸೆಟ್ ಬಂದ್ರು ಒಂದ್ ದಿವಸ, ಇವರೇ ಮ್ಯೂಸಿಕ್ ಡೈರೆಕ್ಟರ್, ಇದ್ರಲ್ಲಿ ಒಂದು ಪಾತ್ರ ಮಾಡ್ತಾರೆ, ಹಂಗೆ ಪರಿಚಯ ಆಗಿದ್ದು. ತುಂಬಾ ಚೆನ್ನಾಗಿ ಮಾಡೋದು ಅವರು. ಮತ್ತೆ ನಮ್ಮ ಡೈರೆಕ್ಟರ್ ಒಳ್ಳೆ ಡ್ಯಾನ್ಸರ್ ಅವರು ಕೂಡ. ಇದೇ 15ನೇ ತಾರೀಕಿಗೆ ಸಿನಿಮಾ ರಿಲೀಸ್ ಆಗ್ತದೆ, ಎಲ್ಲರೂ ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಫ್ರೆಂಡ್ಸ್ಗಳೆಲ್ಲ ಇದ್ರು, ಎಲ್ಲರೂ ಓಕೆ, ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಸೆಟ್ ಅಲ್ಲಿ. ಟೈಮಿಂಗು ಅದಿದ್ರು ಏನಿದ್ರು ಖುಷಿಯಾಗಿ ಮಾಡ್ತಾ ಇದ್ವಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಸಾರಿ ಬರ್ತಿದ್ದೆ ರಾಜು, ಥ್ಯಾಂಕ್ಸ್ ರಾಮಕೃಷ್ಣಗೆ ನಮ್ಮ ಟಾರ್ಚರ್ ತಗೊಂಡು ಅಷ್ಟು ಬೇಗ ಡಿಸೈನ್ ಮಾಡ್ಕೊಡಿಕ್ಕೆ ಒಂದು ಥ್ಯಾಂಕ್ಸ್ ಹೇಳ್ಬೇಕು ಅನ್ನಿಸ್ತಪ್ಪ. ಶಶಾಂಕ್ ಜಿ, ಎಲ್ಲ ಹಿತೈಷಿ ಬಂಧುಗಳಿಗೆ
ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಈ ಚಿತ್ರದಲ್ಲಿ ನಂದೊಂದು ವ್ಯಾಪಾರಿ ಪಾತ್ರ. ಅಂದ್ರೆ ಸಿಟಿ ಮಾರ್ಕೆಟ್ ನಲ್ಲಿ ವ್ಯಾಪಾರ ಮಾಡ್ತಾ ಇರ್ತೀನಿ, ಸಂಡೆ ಬಜಾರ್ ವ್ಯಾಪಾರ ಮಾಡ್ತಾ ಇರ್ತೀನಿ, ಒಂದಿನ ಈರುಳ್ಳಿ ವ್ಯಾಪಾರ ಮಾಡ್ತಾ ಇರ್ತೀವಿ, ಇನ್ನೊಂದಿನ ಏನೋ ಒಂದು ಎಲೆಕ್ಟ್ರಾನಿಕ್ ಐಟಮ್ಸ್ ಮಾಡ್ತಾ ಇರ್ತೀನಿ. ಈ ತರದ್ದು ಅಷ್ಟು ಬ್ಯುಸಿ ಇರುವಂತ ಮಾರ್ಕೆಟ್ ಅಲ್ಲಿ ಶೂಟಿಂಗ್ ಮಾಡಿದ್ದು ನನಗೆ ಒಂದು ವಿಶೇಷವಾದ ಒಂದು ಅನುಭವ. ತುಂಬಾ ಒಳ್ಳೆ ಟೀಮ್ ಜೊತೆಲಿ ಕೆಲಸ ಮಾಡೋದಂತ ಅನುಭವ ಸಿಕ್ತು. ಹಾಗೆ ನಮ್ಮ ನಿರ್ದೇಶಕರು ನನಗೆ ಅದು ಮೊದಲನೇ ರಂಗಭೂಮಿ ಗೆಳೆಯರು. ಹಾಗಾಗಿ ಈ ಪಾತ್ರಕ್ಕೆ ನನ್ನ ಆಯ್ಕೆ ಮಾಡಿದಂತ ನಿರ್ದೇಶಕರಿಗೆ, ನಿರ್ಮಾಪಕರಿಗೆ, ಇಡೀ ತಂಡಕ್ಕೆ ನನ್ನ ಕೃತಜ್ಞತೆಗಳನ್ನ ಅರ್ಪಿಸ್ತೇನೆ. ನಮಸ್ಕಾರ. ಥ್ಯಾಂಕ್ ಯು ಆರಾಧ್ಯ ಸರ್, ಧನ್ಯವಾದಗಳು. ಇಲ್ಲಿ ಬಂದ ಹಿರಿಯರಿಗೂ ಎಲ್ಲ ಹೀಗೆ ಇಟ್ಕೋಬೋದ ಮೈಕ್? ನಮ್ಮ ಹೃದಯಪೂರ್ವಕ ಧನ್ಯವಾದಗಳು, ನಮಸ್ಕಾರಗಳು. ನಮ್ಮ ಚಂದ್ರ ಬಗ್ಗೆ ಹೇಳ್ಬೇಕಂದ್ರೆ, ನಾನು ಅವ್ರನ್ನ ಒಂದು 8 ವರ್ಷದಿಂದ ನೋಡ್ತಾ ಇದ್ದೀನಿ. ಫಸ್ಟ್ ಒಂದು ಜಿಮ್ ರನ್ ಮಾಡ್ತಾ ಇದ್ರು ಅವರು. ನಾನು ಅಲ್ಲಿ ಜಿಮ್ಗೆ ಕೆಲವು ದಿನ ಹೋಗಿದ್ದೀನಿ. ಅನಿವಾರ್ಯ ಕಾರಣದಿಂದ ಆ ಜಿಮ್ನ ಅವರು ಕ್ಲೋಸ್ ಮಾಡಿ ಏನೋ ಸಮಸ್ಯೆ ಆಯಿತು. ಒಂದು ಸಾರಿ ನನಗೂ ಇವ್ರಿಗೆ ಯಾಕೆ ನಾವು ಒಂದು ಜಿಮ್ ರೆಡಿ ಮಾಡಿಕೊಡಬಾರ್ದನೆ ಒಂದು ಭಾವನೆ ಬಂತು. ಆದ್ರಿಂದ ನಾನೇ ನಮ್ಮ ಫಂಕ್ಷನ್ ಹಾಲ್ನಲ್ಲಿ ಒಂದು ಜಿಮ್ ರೆಡಿ ಮಾಡಿ ಇವ್ರಿಗೆ ಕೊಟ್ಟಿದ್ದೀನಿ. ಯಾಕಂದ್ರೆ ಅವ್ರಿಗೂ ಡೆಡಿಕೇಶನ್ ಇತ್ತು, ಏನು ಜೀವನದಲ್ಲಿ ಏನಾದ್ರು ಸಾಧಿಸಬೇಕು ಅನ್ನೋ ಒಂದು ಇದಿತ್ತು. ಬಹಳ ಒಳ್ಳೆಯ ಹುಡುಗ ಅನಿಸ್ತು ನನಗೂ. ಅದರಿಂದ ನಾನು ಮಾಡಿಕೊಟ್ಟಿದ್ದೀನಿ ಅದನ್ನ ಅವರು. ಅದಾದ್ಮೇಲೆ ಕೆಲವು ದಿನಕ್ಕೆ ಬಂದು ಅಣ್ಣ ನನಗೂ ಫಿಲ್ಮ್ ಹೀರೋ ಆಗಿ ಚಾನ್ಸ್ ಬಂದಿದೆ, ನಾನು ಮಾಡ್ತಾ ಇದ್ದೆ ಅಂದ್ರು. ನಮ್ಗೆ ಬಹಳ ಖುಷಿ ಆಯಿತು. ಯಾಕಂದ್ರೆ ಅವ್ರಿಗೂ ದೇವರು ಒಂದು ಅವಕಾಶ ಕೊಟ್ಟಿದ್ದಾರೆ, ಅದನ್ನು ಅವರು ಕರೆಕ್ಟಾಗಿ ಸದ್ವಿನಿಯೋಗ ಮಾಡ್ಕೊಂಡಿದ್ದು ಅನ್ಕೊಂಡಿದ್ದೀನಿ. ನಿಮ್ಮೆಲ್ಲರ ಸಹಕಾರ ಸಂಪೂರ್ಣವಾಗಿ ಕೊಡ್ತೀರಿ ನಮ್ಮ ಕನ್ನಡ ಸಿನಿಮಾಕ್ಕೆ ಅಂತ ನಾನು ಅನ್ಕೊಂತೀನಿ. ಆಶೀರ್ವದಿಸಿ. ಒಳ್ಳೆ ಹುಡುಗ, ಒಳ್ಳೆ ಆಕ್ಷನ್ ಮಾಡ್ತಾನೆ, ಒಳ್ಳೆ ವ್ಯಕ್ತಿತ್ವ ಇದೆ, ಸಪೋರ್ಟ್ ಮಾಡಿ. ಅದು ನಾನು ಮನಸ್ಫೂರ್ತಿಯಾಗಿ ಎಲ್ಲರೂ ಇದು ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಕೋಟೇಶ್ವರ್ ಸರ್. ಯಶಸ್ವಿನಿ ಅವರು ಬಗ್ಗೆ ಮಾತಾಡಿದೆ, ಬಟ್ ಅನುಷಾ ಬಗ್ಗೆ ಮಾತಾಡ್ಲಿಕ್ಕೆ ಆಗ್ಲಿಲ್ಲ. ಶೀಸ್ ಬಿನ್ ಅ ವಂಡರ್ಫುಲ್ ಆಕ್ಟ್ರೆಸ್. ಅವ್ರಿಗೆ ಏನ್ ಎಕ್ಸ್ಪೀರಿಯನ್ಸ್ ಇದೆ, ಅವ್ರು ಎಷ್ಟು ಸಿನಿಮಾಗಳಲ್ಲಿ ವರ್ಕ್ ಮಾಡಿದ್ದೀನಿ ಅಂತ ಹೇಳಿದ್ದಾರೆ. ಇಟ್ ಇಸ್ ಆಲ್ ಶೋನ್ ಇನ್ ದ ಥಿಯೇಟರ್. ಐ ಗಿವ್ ಯು ಒನ್ ಸಿಂಪಲ್ ಎಕ್ಸಾಂಪಲ್. ನಮ್ದು ಜಸ್ಟ್ ಒನ್ ನೈಟ್ ಅವರು ಗಾಡಿಯಿಂದ ಕೆಳಗೆ ಬೀಳದ್ ಒಂದ್ ಸೀನ್, ಅವ್ರು ಇಲ್ಲ ಅಂದ್ರೆ 20 ಟೇಕ್ ತಗೊಂಡಿದ್ದಾರೆ. 20 ಸಲ ಹೇಳಿದರೆ ಬಿದ್ದಿದ್ದಾರೆ, ಹೇಳಿದರೆ ಬಿದ್ದಿದ್ದಾರೆ, ಹೇಳಿದರೆ ಬಿದ್ದಿದ್ದಾರೆ. ಶಿ ಇಸ್ ದಟ್ ಕಮಿಟೆಡ್ ಟು ಹರ್ ವರ್ಕ್, ಶಿ ಇಸ್ ದಟ್ ಡೆಡಿಕೇಟೆಡ್ ಟು ದ ವರ್ಕ್. So I just want to say thank you. You have a great future. Be in the industry. ತಗೊಂಡಿದ್ದಾರೆ ಅಂತ ಕಂಪ್ಲೇಂಟ್ ಮಾಡ್ತಾ ಇದ್ರೆ ಒಂದು ಚಾಟ್ಗೆ. And also Bimesh Babu sir ಬಗ್ಗೆ ನಾನು ಮಾತಾಡ್ಲಿಕ್ಕೆ ಆಗ್ಲಿಲ್ಲ. I was little nervous first time. Sorry. So our ಏನ್ ಈ ಟೀಮ್ ರೆಡಿ ಮಾಡಿ ಕೊಟ್ರು, ಆ ಒಂದು ಟೀಮ್ ಸ್ಟ್ರೆಂತ್ ಇಂದಾನೆ ಇವತ್ತಿಗೂ ಇದು ಇಲ್ಲಿವರೆಗೂ ಬಂದಿದೆ. ಸೊ ಥ್ಯಾಂಕ್ ಯು ಬಿಮೇಶ್ ಬಾಬು ಸರ್. ಥ್ಯಾಂಕ್ ಯು ಆಲ್ ಆರ್ಟಿಸ್ಟ್. ಥ್ಯಾಂಕ್ ಯು ಲೀಲಾ ಬಸವರಾಜ್ ಮ್ಯಾಮ್. ಥ್ಯಾಂಕ್ ಯು ಶಿವಕುಮಾರ್ ಆರಾಧ್ಯ ಸರ್ ಅಂಡ್ everybody, the friends gang, they all were very chill. So it was very nice working with you all. Thank you so much. Thank you ಯಶಸ್ವಿನಿ ಅವರೇ. ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ನನ್ಗೆ ಯಾವುದೇ ಕಾರಣಕ್ಕೂ ಫಸ್ಟ್ ಅವ್ರಿಗೆ ಹೇಳಿದೆ ಮನೆಗೆ ಲೇಟ್ ಆಗಿ ಬರ್ತೀನಿ, ಬೈಬಿಡ್ರಿ ಅಂತ. ಇವತ್ತವರೆಗೂ ಬೈದಿಲ್ಲ. ಇನ್ನು ನನ್ನ ಫ್ರೆಂಡ್ ಗೆಳೆಯ ಕಾರ್ತಿಕ್ ಬಂದಾನೆ, ಎಲ್ಲರಿಗೂ ನವೀನ್ ಗಿರಿ ಅವ್ರಿಗೆ ಎಲ್ಲರಿಗೂ ತುಂಬಾ ಥ್ಯಾಂಕ್ಸ್. ಚಂದನ್ ಗೆಳೆಯರ ಬಳಗ ಅಂತ ಹೇಳ್ಬಿಟ್ಟು ಖಂಡಿತ ಅದೊಂದು ದೊಡ್ಡ ಬಳಗ ನನ್ಗೆ. ಸೂಪರ್ ಸರ್. ಬನ್ನಿ ನಮ್ಮ ಎಡಿಟರ್ ಬಿಮೇಶ್ ಬಾಬು ಅವರು, ಹಾಗೆ ಉಮೇಶ್ ಅಣ್ಣ ನಾವು ಇದೀವಣ್ಣ. ಸರ್ ಕೈ ಮಾಡ್ಲಿ ನೋಡಿ ಸರ್. ಸ್ಮೈಲ್ ಮಾಡಿ. ಏನೋ ಸ್ಮೈಲ್ ಮನೆಗೆ ಬಂದು
ಅಣ್ಣ ಲೈಟೇ